ಯೋಹಾನನು ಹಿಡಿಸಲ್ಪಟ್ಟಾಗ ಗಲಿಲಾಯದಲ್ಲಿ ಪರಮೇಶ್ವರ ರಾಜ್ಯದ ಸುವಾರ್ತೆಯನ್ನು ಸಾರಿದರು. ಕ್ರೈಸ್ತ ಲಾರ್ಡ್. ಮತ್ತು ನಾವು ಧನ್ಯರಾಗಿದ್ದೇವೆ. ಯಾವ ಸುವಾರ್ತೆಯನ್ನು ಯೇಸು ಸ್ವಾಮಿ ಸಾರುತ್ತಿದ್ದರು ಆ ಸುವಾರ್ತೆಯನ್ನು ನಾವು ಸಾರುತ್ತಿದ್ದೇವೆ. ಹಲ್ಲೆಲೂಯಾ. ನಿಮ್ಮನ್ನು ನೀವು ಚಿಕ್ಕವರೆಂದು ಎನಿಸಿಕೊಳ್ಳಬೇಡಿರಿ. ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಹಣವಿಲ್ಲ ಎಂದು, ನಿಮ್ಮ ಬಿಸ್ನೆಸ್ ಮುಂದೆ ಬೆಳೆಯುತ್ತಿಲ್ಲವೆಂದು. ಓಕೆ, ನಿಮ್ಮ ಕೆಲಸವು ಈ ರಾಜ್ಯವನ್ನು ತಿಳಿಯುವುದಾಗಿದೆ. ಯಾವಾಗ ನೀವು ಈ ರಾಜ್ಯವನ್ನು ತಿಳಿದುಕೊಳ್ಳುತ್ತೀರೋ ಮತ್ತು ತಂತಾನೆಗೆ ಅದೆಲ್ಲ ಆಗುವುದು. ಈಶ್ವರರು ಬಯಸುತ್ತಾರೆ ನಿಮ್ಮ ಜೊತೆ ಹೀಗಾಗಬಾರದು. ರಾಜ್ಯವು ನಿಮಗೋಸ್ಕರ ವಾಸ್ತವಿಕವಾಗಿದೆ. ರಾಜ್ಯದಲ್ಲಿ ತಿಳಿದುಕೊಳ್ಳುವುದು, ಈ ರಾಜ್ಯದಲ್ಲಿ ಜೀವಿಸುವುದು ನಿಮ್ಮ ಜೀವನದ ಉದ್ದೇಶವಾಗಿರಬೇಕು. ನಾವು ನಿಮ್ಮನ್ನು ಆರಾಧಿಸುತ್ತೇವೆ. ನಾವು ನಿಮಗೆ ಸನ್ಮಾನ ಮಾಡುತ್ತೇವೆ. ನೀವು ಪ್ರೀತಿ ಉಳ್ಳವರಾಗಿದ್ದೀರಿ, ನೀವು ದಯೆ ಉಳ್ಳವರಾಗಿದ್ದೀರಿ. ಪ್ರೀತಿಗೋಸ್ಕರ, ನಿಮ್ಮ ದಯೆಗೋಸ್ಕರ, ಕರುಣೆಗೋಸ್ಕರ, ನಿಮ್ಮ ರಾಜ್ಯಕ್ಕೋಸ್ಕರ, ನಿಮ್ಮ ಶಾಸನಕ್ಕೋಸ್ಕರ ಯಾವುದೇ ಅಂತ್ಯವಿಲ್ಲ. ನೀವು ನಂಬಿಗಸ್ತರಾಗಿದ್ದೀರಿ, ನೀವು ಪವಿತ್ರರಾಗಿದ್ದೀರಿ, ನೀವು ನೀತಿವಂತರಾಗಿದ್ದೀರಿ. ಎಲ್ಲ ಬುದ್ಧಿಯು ಜ್ಞಾನವು ನಿಮ್ಮದೇ ಆಗಿದೆ. ಮಹಿಮೆಯು ನಿಮಗಾಗಿದೆ, ಸಾಮರ್ಥ್ಯವು ನಿಮಗಾಗಿದೆ. ಈ ಇಡೀ ಲೋಕವು ನಿಮ್ಮದಾಗಿದೆ. ಎಲ್ಲ ಆತ್ಮಗಳು ನಿಮ್ಮದಾಗಿದೆ. ಹೌದು ಪ್ರಭು, ಇಡೀ ದೇಶವು ನಿಮ್ಮದಾಗಿದೆ. ನೀವು ಎಲ್ಲರ ಮೇಲೆ ಪ್ರಭು ಆಗಿದ್ದೀರಿ. ನೀವು ಶಾಶ್ವತವಾಗಿ ರಾಜ್ಯವನ್ನು ಆಳುತ್ತೀರಿ, ಶಾಸನವನ್ನು ನಡೆಸುತ್ತೀರಿ. ಓ ಪ್ರಭು, ಓ ಪ್ರಭು, ಸ್ತುತಿಯಲ್ಲಿ ಮಹಿಮೆಯನ್ನು, ಪವಿತ್ರ ಕೈಗಳನ್ನು ಎತ್ತುತ್ತೇವೆ. ಓ ಪ್ರಭು, ಓ ಪ್ರಭು, ಓ ಪ್ರಭು, ಓ ಪ್ರಭು, ಓ ಪ್ರಭು, ಧನ್ಯವಾದ ನಮಗೆ ನಿತ್ಯ ಜೀವವನ್ನು ಕೊಡುವುದಕ್ಕೆ. ಧನ್ಯವಾದ ನಮ್ಮನ್ನು ನೀತಿವಂತರಾಗಿ ಮಾಡುವುದಕ್ಕೆ. ಧನ್ಯವಾದ ಪರಿಶುದ್ಧ ಆತ್ಮನನ್ನು ನಮಗೆ ಕೊಡುವುದಕ್ಕೆ. ಅದರ ಮೂಲಕ ಈ ಸಮಸ್ತ ವಿಶ್ವವನ್ನು ನೀವು ಸೃಷ್ಟಿಸಿದಿರಿ. ಈ ಪರಿಶುದ್ಧ ಆತ್ಮನ ಮೂಲಕ ನೀವು ನಿಮ್ಮ ಪುತ್ರನಾದ ಪ್ರಭು ಯೇಸುವಿನನ್ನು ಸತ್ತರೊಳಗಿಂದ ಎಬ್ಬಿಸಿದಿರಿ. ನೀವು ಮಹಾನರಾಗಿದ್ದೀರಿ, ಸರ್ವಶಕ್ತಿಮಾನರಾಗಿದ್ದೀರಿ. ಧನ್ಯವಾದ. ನೀವು ಮಾಡಿರುವ ಆ ಕೆಲಸ ಯೇಸು ಸ್ವಾಮಿಯ ಮೂಲಕ ಪ್ರಾರಂಭ ಮಾಡಿದ್ದೀರಿ. ಆ ಕೆಲಸವನ್ನು ನಮ್ಮ ಕೈಗೆ ನೀವು ಒಪ್ಪಿಸಿದ್ದೀರಿ. ಧನ್ಯವಾದ. ನಮ್ಮನ್ನು ನೀತಿವಂತರಾಗಿ ಮಾಡಿದ್ದಕ್ಕೆ, ಸಮಾಧಾನ ಸೇವೆಯನ್ನು ನಮಗೆ ಒಪ್ಪಿಸಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ ಪ್ರಭು, ನಮಗೆ ಮಹಾನವಾದ ವಿಜಯವನ್ನು ಕೊಡುವುದಕ್ಕೆ, ಜಯಶಾಲಿಗಿಂತ ಜಯಶಾಲಿಯಾಗಿ ಜೀವಿಸುವುದಕ್ಕೆ ನಮ್ಮನ್ನು ಮಾಡಿದ್ದಕ್ಕೆ ಧನ್ಯವಾದಗಳು. ಓ ಧನ್ಯವಾದ ಪ್ರಭು, ಧನ್ಯವಾದ, ಧನ್ಯವಾದ, ಧನ್ಯವಾದಗಳು. ಸಮಯವನ್ನು ನೀವು ನಮಗೆ ಕೊಟ್ಟಿದ್ದೀರಿ, ವಾಕ್ಯವನ್ನು ಕೇಳುವುದಕ್ಕೆ ಮತ್ತು ಮುಂದೆ ಬೆಳೆಯುವುದಕ್ಕೆ. ಹೇಳುತ್ತೇವೆ ಪ್ರಭು, ನಮ್ಮ ಆತ್ಮವನ್ನು, ನಮ್ಮ ಹೃದಯಗಳನ್ನು ತೆರೆದಿದ್ದೇವೆ. ಪ್ರಾರ್ಥನೆಯನ್ನು ಪ್ರಭು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಆಮೇನ್. ಪ್ರೇಸ್ ದ ಲಾರ್ಡ್. ಕಿರ್ಚಬಹುದು. ಮಹಿಮಾ ಮಹಿಮಾ. ಹೇಳಿರಿ, ನಾನು ರಾಜ್ಯದವನಾಗಿದ್ದೇನೆ, ರಾಜ್ಯವು ನನ್ನ ಒಳಗೆ ಇದೆ ಮತ್ತು ನಾನು ರಾಜ್ಯಕ್ಕೋಸ್ಕರ ಇದ್ದೇನೆ. ಮತ್ತೆ ಹೇಳಿರಿ, ನಾನು ರಾಜ್ಯದವನಾಗಿದ್ದೇನೆ, ರಾಜ್ಯಕ್ಕೋಸ್ಕರ ಇದ್ದೇನೆ, ರಾಜ್ಯವು ನನ್ನ ಒಳಗೆ ಇದೆ. ನಾನು ನಿಮಗೆ ಹೇಳಿದೆ, ಅತಿ ದೊಡ್ಡ ಶಿಕ್ಷಣವು ಯೇಸು ಸ್ವಾಮಿ ನಮಗೆ ಕಲಿಸಲು ಪ್ರಾರಂಭಿಸಿದರು. ನಾವು ಚೆನ್ನಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು. ಇದು ರಾಜ್ಯದ ಶಿಕ್ಷಣವಾಗಿದೆ. ಪ್ರೇಸ್ ದ ಲಾರ್ಡ್. ನೀವು ಲಕ್ಷ್ಯದಲ್ಲಿಟ್ಟುಕೊಳ್ಳಿರಿ. ನಾವು ನಿಮಗೆ ಹೇಳಿದ್ದೇವೆ, ಯಹೂದರಿಗೆ ಈ ರಾಜ್ಯವು ಸಿಗುವುದಿತ್ತು, ಆದರೆ ಯಹೂದ್ಯರು ಈ ರಾಜ್ಯವನ್ನು ಸ್ವೀಕರಿಸಲಿಲ್ಲ. ಪರಮೇಶ್ವರರು ಈ ರಾಜ್ಯವನ್ನು ಎತ್ತಿಕೊಂಡು ಇಂಥ ಜಾತಿಗೆ ಅವರು ಕೊಟ್ಟರು. ಅವರು ಅದರ ಫಲವನ್ನು ತೆಗೆದುಕೊಂಡು ಬರಬೇಕು, ಅಂದರೆ ನನಗೆ ಮತ್ತು ನಿಮಗೆ. ಮತ್ತು ಯಾವಾಗ 1000 ವರ್ಷಗಳವರೆಗೆ ಯೇಸು ಸ್ವಾಮಿಯ ಶಾಸನ ರಾಜ್ಯವಾಗಿ ಆಳುವುದು, ಆ ಸಮಯದಲ್ಲಿ ಯಹೂದಿಯರು ಈ ರಾಜ್ಯದಲ್ಲಿ ಜೀವಿಸುವುದನ್ನು ಕಲಿಯುವರು. ಈ ರಾಜ್ಯ ಶಬ್ದವನ್ನು ನೀವು ಕೇಳುತ್ತಿದ್ದೀರೋ. ಮತ್ತು ನಾನು ರಾಜ್ಯದವನಾಗಿದ್ದೇನೆ, ರಾಜ್ಯವು ನನ್ನಲ್ಲಿದೆ, ನಾನು ರಾಜ್ಯದಲ್ಲಿದ್ದೇನೆ, ನಾನು ರಾಜ್ಯಕ್ಕೋಸ್ಕರ ಇದ್ದೇನೆ. ಇದೇ ಶಬ್ದವನ್ನು ನೀವು ಯಾವುದರಿಗೆ ಕಲಿಸಿದರೆ ಅವರು ಪೂರ್ತಿಯಾಗಿ ಇದರ ವಿರುದ್ಧವಾಗಿ ನಿಲ್ಲುವರು. ಪೂರ್ತಿಯಾಗಿ ಅವರು ವಿರೋಧ ಮಾಡಲು ಬಯಸುತ್ತಾರೆ, ಅದಕ್ಕೆ ಅಲ್ಲ, ಏಕೆಂದರೆ ಅವರಿಗೆ ಆ ಜ್ಞಾನವನ್ನು ಕೊಡಲ್ಪಟ್ಟಿಲ್ಲ. ಈ ಸಮಯದಲ್ಲಿ
ತಿಳಿದುಕೊಳ್ಳಬೇಕು ಪರಮೇಶ್ವರರು ಹೇಗೆ ಕೆಲಸ ಮಾಡುತ್ತಾರೆ. ಮನುಷ್ಯನಿಗೆ ಬುದ್ಧಿಯನ್ನು ಕೊಡುವುದು, ಮನುಷ್ಯನಿಗೆ ಜ್ಞಾನವನ್ನು ಕೊಡುವುದು ಪರಮೇಶ್ವರನ ಕೆಲಸವಾಗಿದೆ. ಒಂದು ಚಿಕ್ಕ ಲೈನವಿದೆ, ನಾನು ಪರಮೇಶ್ವರನ ರಾಜ್ಯದವನಾಗಿದ್ದೇನೆ, ನಾನು ಪರಮೇಶ್ವರನ ರಾಜ್ಯದಲ್ಲಿದ್ದೇನೆ, ಪರಮೇಶ್ವರನ ರಾಜ್ಯ ನನ್ನಲ್ಲಿದೆ, ನಾನು ಪರಮೇಶ್ವರನ ರಾಜ್ಯಕ್ಕೋಸ್ಕರ ಇದ್ದೇನೆ. ಯೋಧರು ಹೆಚ್ಚಾಗಿ ಓದಿದ್ದಾರೆ, ಈ 4 ಲೈನನ್ನು ಅವರು ತಿಳಿದುಕೊಳ್ಳಲು ಸಮರ್ಥರಲ್ಲ. ಅವರು ಇದನ್ನು ಒಪ್ಪಿಕೊಳ್ಳುವುದಿಲ್ಲ. ಅವರು ಆತ್ಮದಲ್ಲಿ ಈ ಸತ್ಯವನ್ನು ಪರಿಶುದ್ಧ ಆತ್ಮನು ಈಗಲೇ ದೃಢಪಡಿಸಲು ಇಷ್ಟಪಡುವುದಿಲ್ಲ, ಏಕೆಂದರೆ ಅವರು ರಾಜ್ಯವನ್ನು ತಿರಸ್ಕರಿಸಿದ್ದಾರೆ. ಎಲ್ಲಿವರೆಗೂ ರ್ಯಾಪ್ಚರ್ ಆಗುವುದಿಲ್ಲವೋ, 7 ವರ್ಷ ಯಾವಾಗ ಮುಗಿಯುವುದಿಲ್ಲವೋ, ಎಲ್ಲಿವರೆಗೂ ನಾವು ಯೇಸು ಸ್ವಾಮಿಯ ಮೂಲಕ ಹಿಂದಿರುಗಿ ಬರುವುದಿಲ್ಲವೋ, ಯೋಚನೆ ಮಾಡಿ ನೋಡಿ, ನೀವು ಎಷ್ಟು ಆಶೀರ್ವಾದ ಹೊಂದಿದವರಾಗಿದ್ದೀರಿ. ನೀವು ಇದನ್ನು ಕೇಳುತ್ತಿದ್ದರೆ, ತಿಳಿದುಕೊಳ್ಳುತ್ತಿದ್ದರೆ, ಇದು ಬಹಳ ದೊಡ್ಡ ಸತ್ಯವಾಗಿದೆ. ಹಣ ಕೊಟ್ಟು ಕೂಡ ಕೆಲವರಿಗೆ ಇದು ತಿಳಿದು ಬರುವುದಿಲ್ಲ. ದೊಡ್ಡ ದೊಡ್ಡ ಕಲಿತವ್ರಿಗೂ ಕೂಡ ಇದು ತಿಳಿದು ಬರುವುದಿಲ್ಲ. ಪರಿಶುದ್ಧಾತ್ಮನು ಅವರ ಜೊತೆ ಕೆಲಸ ಮಾಡಲು ರೆಡಿಯಾಗಿಲ್ಲ. ಅವರು ಓದು ಬರವು ಅವರಿಗೆ ಈ ವಿಷಯವನ್ನು ಯಾವಾಗಲೂ ತಿಳಿಸಿಕೊಡುವುದಿಲ್ಲ. ಪರಮೇಶ್ವರನ ರಾಜ್ಯದವರಾಗಿದ್ದೇವೆ, ಪರಮೇಶ್ವರನ ರಾಜ್ಯವು ನನ್ನಲ್ಲಿದೆ, ನಾನು ಪರಮೇಶ್ವರನ ರಾಜ್ಯದಲ್ಲಿದ್ದೇನೆ ಮತ್ತು ನಾನು ಪರಮೇಶ್ವರನ ರಾಜ್ಯಕ್ಕೋಸ್ಕರ ಇದ್ದೇನೆ. ಓದು ಬರಹ ಬಲ್ಲವರಿಗೂ ಇದು ತಿಳಿದು ಬರುವುದಿಲ್ಲ. ಯಾರಾದರೂ IITಗೆ ಹೋಗಬಹುದು, ಯಾರಾದರೂ IIMಗೆ ಹೋಗಬಹುದು, ಲಕ್ಷಗಟ್ಟಲೆ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡಬಹುದು. ಈ ವಿಷಯಗಳು ಪರಿಶುದ್ಧಾತ್ಮನು ಯಾವಾಗ ಬಯಸದೇ ಇರುವಾಗ ಅವರು ತಿಳಿದುಕೊಳ್ಳುವುದಿಲ್ಲ. ಸಂತೋಷದಿಂದ ಹೇಳಿರಿ, ನಾನು ಧನ್ಯ ಆಗಿದ್ದೇನೆ, ನಾನು ಧನ್ಯಳಾಗಿದ್ದೇನೆ, ನಾನು ಆಶೀಷಿತಳಾಗಿದ್ದೇನೆ. ಹೇಳಿರಿ, ನಾನು ಪರಮೇಶ್ವರನ ರಾಜ್ಯದವಳಾಗಿದ್ದೇನೆ, ಪರಮೇಶ್ವರನ ರಾಜ್ಯದಲ್ಲಿದ್ದೇನೆ, ಪರಮೇಶ್ವರನ ರಾಜ್ಯವು ನನ್ನಲ್ಲಿದೆ, ನಾನು ಪರಮೇಶ್ವರ ರಾಜ್ಯಕ್ಕೋಸ್ಕರ ಇದ್ದೇನೆ. ನಾನು ಮತ್ತೆ ಹೇಳುತ್ತಿದ್ದೇನೆ, ಸ್ವಲ್ಪವೇ ಸಮಯವಿದೆ, ರ್ಯಾಪ್ಚರ್ ಆಗುವುದಿದೆ. ಈ ರಾಜ್ಯವನ್ನು ನೋಡುವಿರಿ. ಯಾವ ರಾಜ್ಯದ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ? ಸ್ವಲ್ಪವೇ ಸಮಯವಿದೆ. ನೀವು ಆಮೇಲೆ ನಿಮಗೆ ಇದು ನೆನಪಿಗೆ ಬರುವುದು. ಫಾಸ್ಟರ್ ಅವರು ಕಲಿಸುತ್ತಿದ್ದರು ರಾಜ್ಯದ ಬಗ್ಗೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ನಡೀರಿ, ಒಂದು ವಾಕ್ಯವನ್ನು ನೋಡೋಣ. ಮಾರ್ಕ 1ನೇ ಅಧ್ಯಾಯ 4ನೇ ವಾಕ್ಯ. ಯೋಹಾನನು ಹಿಡಿಸಲ್ಪಟ್ಟಾಗ ಗಲಿಲಾಯದಲ್ಲಿ ಪರಮೇಶ್ವರನ ರಾಜ್ಯದ ಸುವಾರ್ತೆಯನ್ನು ಸಾರಿದರು. ಸುವಾರ್ತೆಯನ್ನು ಸಾರಿ ಹೇಳಿದನು. ಪ್ರೇಸ್ ದ ಲಾರ್ಡ್. ಹೇಳಿರಿ, ಯೇಸು ಸ್ವಾಮಿ ಪರಮೇಶ್ವರ ರಾಜ್ಯದ ಬಗ್ಗೆ ಸುವಾರ್ತೆಯನ್ನು ಸಾರಿದರು. ಯೇಸು ಸ್ವಾಮಿ ಯಾವುದೇ ದೇಶದ ಬಗ್ಗೆ ಮಾತನಾಡಲಿಲ್ಲ, ಯಾವುದೇ ಧರ್ಮದ ಬಗ್ಗೆ ಮಾತನಾಡಲಿಲ್ಲ. ಆದರೂ ನಮಗೆ ಹೇಳಿದರೆ ನಿಮಗೆ ಗೊತ್ತಿಲ್ಲ ಯೇಸು ಸ್ವಾಮಿ ಯಾವ ಧರ್ಮವನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಸುಸ್ವಾಮಿ ಯಾವುದೇ ಧರ್ಮವನ್ನು ಕಲಿಸಲಿಲ್ಲ. ಅವರು ಪರಮೇಶ್ವರನ ರಾಜ್ಯದ ಬಗ್ಗೆ ಸುವಾರ್ತೆಯನ್ನು ಸಾರಿದರು. ನೀವು ಅದನ್ನು ತಿಳಿದುಕೊಳ್ಳಬೇಕು. ಯಾರು ನಿಮಗೆ ಮೋಸ ಮಾಡಬಾರದು. ಇಲ್ಲಿ ಬೈಬಲ್ ಅಲ್ಲಿ ಬರೆದಿದೆ, ಯೋಹಾನನನ್ನು ಸೆರೆಗೆ ಬಿದ್ದ ಮೇಲೆ ಯೇಸು ಗಲಿಲಾಯ ಸೀಮೆಗೆ ಬಂದು ಯಾರಾದರೂ ನಿಮಗೆ ಹಿಡಿದುಕೊಂಡು ಹೋದರೆ, ವಕೀಲನು ಕೇಳಿದರೆ, ನೀವು ಯಾರು ಸುವಾರ್ತೆಯನ್ನು ಸಾರುತ್ತೀಯ ಎಂದರೆ, ಮೈ ಬಾಪ್ ಮೈ ಲಾರ್ಡ್. ಮಾರ್ಕೋ 1:14 ನಾನು ತೆಗೆಯಬಲ್ಲೆನು. ಪ್ರೇಸ್ ದ ಲಾರ್ಡ್. ಸಿಂಪಲ್. ನೀವು ಸುಳ್ಳು ಹೇಳಲು ಸಾಧ್ಯವಿಲ್ಲ. ಅವನು ಇದನ್ನು ಮಾಡಲಿಲ್ಲ. ಹೇಗೆ ನೀವು ನಮ್ಮ ಮೇಲೆ ದೋಷ ಹಾಕಬಲ್ಲಿರಿ? ಅದನ್ನು ನಾವು ಮಾಡುತ್ತೇವೆ, ಯಾವುದನ್ನು ನಮ್ಮ ಗುರು ಮಾಡಲಿಲ್ಲ. ಟು ಸೇ, ಯೋಹಾನನು ಸೆರೆಗೆ ಬಿದ್ದ ಮೇಲೆ ಯೇಸು ಗಲಿಲಾಯ ಸೀಮೆಗೆ ಬಂದು ದೇವರ ರಾಜ್ಯದ ಬಗ್ಗೆ ಸುವಾರ್ತೆಯನ್ನು ಹೇಳಿದರು. ನಾವು ಧನ್ಯರಾಗಿದ್ದೇವೆ. ಯಾವ ಸುವಾರ್ತೆಯನ್ನು ಪ್ರಭು ಯೇಸು ಸ್ವಾಮಿ ಮಾಡುತ್ತಿದ್ದರು, ಅದೇ ಸುವಾರ್ತೆ ಸಾರನ್ನು ಪ್ರಭು ನಮಗೆ ಕೊಟ್ಟಿದ್ದಾರೆ. ಹಾಲೆಲೂಯಾ. ಹೇಳಿ, ನಾನು ಧನ್ಯರಾಗಿದ್ದೇನೆ. ಸಂತೋಷದಿಂದ ಹೇಳಿ, ನಾನು ಧನ್ಯರಾಗಿದ್ದೇನೆ. ಯಾವ ಕೆಲಸವನ್ನು ಪ್ರಭು ಯೇಸು ಮಾಡುತ್ತಿದ್ದರು ಅದೇ ನನಗೆ ಮಾಡಲು ಕೊಡಲ್ಪಟ್ಟಿದೆ. ಯಾವುದೇ ಚಿಕ್ಕದು ದೊಡ್ಡ ಕೆಲಸ ಮಾಡಲು ಕೊಡಲ್ಪಟ್ಟಿಲ್ಲ. ನೀವು ಹೀಗೆ ಒಪ್ಪಿಕೊಳ್ಳಿರಿ, ಯಾರೋ ಕುಮಾರ ಇದ್ದಾನೆ, ಮಣ್ಣಿನ ಪಾತ್ರೆಯನ್ನು ಮಾಡುತ್ತಿದ್ದಾನೆ. ತಂದೆ ಹೇಳುತ್ತಿದ್ದಾರೆ, ನೀವು ಈ ಕೆಲಸವನ್ನು ಮಾಡು ಎಂದು. ನಾನು ಈ ಕೆಲಸ ಮಾಡುವುದಿಲ್ಲ. ಯಾರು ಈ ಮಣ್ಣಿನ ಪಾತ್ರೆಯನ್ನು ಕುಳಿತುಕೊಂಡು ಮಾಡುವನು? ಬಹಳಷ್ಟು ಜನರು ಹೀಗೆ ಹೇಳುತ್ತಾರೆ. ಇಲ್ಲಿ ನಾವು ಅದೇ ಕೆಲಸವನ್ನು ಮಾಡುತ್ತಿದ್ದೇವೆ. ನಾವು ಯೇಸು ಸ್ವಾಮಿಯ ಬಗ್ಗೆ ಜನರಿಗೆ ಹೇಳುತ್ತಿದ್ದೇವೆ. ಕೆಲಸವನ್ನು ಪ್ರಭು ಯೇಸು ಸ್ವಾಮಿ ಸ್ವತಃ ಮಾಡಿದರು. ಪ್ರೇಸ್ ದ ಲಾರ್ಡ್. ಯಾವತ್ತೂ ಇದನ್ನು ಮರೆಯಬೇಡಿರಿ. ಸಮಯವನ್ನು ನೀವು ವೇಸ್ಟ್ ಮಾಡುತ್ತಿದ್ದೀರಿ ಎಂದು ಯೋಚಿಸಬೇಡಿರಿ. ನಿಮ್ಮ ಒಳಗೆ ಈ ಅಹಂಕಾರವನ್ನು ತೆಗೆದುಕೊಳ್ಳಬೇಡಿರಿ. ಯಾವಾಗಲೂ ನನ್ನ ಹತ್ತಿರ ಆ ಕೆಲಸ ಮಾಡಲು ಸಮಯವಿಲ್ಲ. ಯಾವುದನ್ನು ಪ್ರಭು ಮಾಡುತ್ತಿದ್ದರು.
ಬಹಳಷ್ಟು ಜನರಿಗೆ ಗೊತ್ತಾಗುವುದಿಲ್ಲ, ಅವ್ರು ಯಾವಾಗ ಅಹಂಕಾರಿಗಳಾಗಿ ಬಿಡುತ್ತಾರೆ. ಅನಿಸುತ್ತದೆ ನಾನು ಬಹಳ ದೊಡ್ಡವನಾಗಿದ್ದೇನೆ, ನಾನು ರಸ್ತೆಗೆ ಇಳಿದು ಈ ಎಪಿಸೋಡಿನ ಹಂಚಬಹುದಾ, ನೀವು ಯಾರಾದಿಗಾದರೂ ಯೇಸು ಸ್ವಾಮಿಯ ಬಗ್ಗೆ ಹೇಳಬಲ್ಲೇನೋ? ಕಮಾನ್, ಈ ಕೆಲಸವನ್ನು ಪ್ರಭು ಯೇಸು ಸ್ವಾಮಿ ಮಾಡುತ್ತಿದ್ದರು. ಯೇಸು ಸ್ವಾಮಿಗಿಂತ ದೊಡ್ಡದು ಯಾವುದು ಆಗುವುದಿದೆ? ಸುಸ್ವಾಮಿ ಬೈಬಲ್ ಹೇಳುತ್ತಿದೆ, ಯೋಹಾನನು ಸೆರೆಗೆ ಬಿದ್ದ ಮೇಲೆ ಯೇಸು ಗಲಿಲಾಯ ಸೀಮೆಗೆ ಬಂದು ಪರಮೇಶ್ವರ ರಾಜ್ಯದ ಬಗ್ಗೆ ಸುವಾರ್ತೆಯನ್ನು ಸಾರಿ ಹೇಳಿದರು. ನೀವು ನಿರ್ಭಯರಾಗಿರಬೇಕು, ಯಾವಾಗಲೂ ಬೆದರಿಕೊಂಡು ಇರಬಾರದು. ಗೊತ್ತಿಲ್ಲ ನಾವು ಏನು ಮಾಡುತ್ತಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಚಿಕ್ಕರೆನಿಸಿಕೊಳ್ಳಬೇಡಿರಿ. ನಿಮ್ಮ ಬ್ಯಾಂಕ್ನಲ್ಲಿ ಅಕೌಂಟ್ನಲ್ಲಿ ದುಡ್ಡು ಇಲ್ಲ ಎಂದು, ಮತ್ತು ನಿಮ್ಮ ಬಿಸ್ನೆಸ್ ಮುಂದೆ ಒರೆಯುತ್ತಿಲ್ಲ ಎಂದು, ಇಟ್ಸ್ ಓಕೆ. ಒಮ್ಮೊಮ್ಮೆ ಒಳ್ಳೇದಾಗುತ್ತದೆ ಏನು ಮಾಡದೇ ಇರುವುದು. ಯಾರಾದರೂ ಮನೆಯಲ್ಲಿ ಏನಾದರೂ ಕಳ್ಕೊಂಡಿದ್ದೀರಾ? ಮನೆಯಲ್ಲಿ ಏನಾದರೂ ಕಳ್ಕೊಳ್ಳುತ್ತಾರೆ ಕೆಲವರು. ಮತ್ತು ಹೀಗೆ ನೋಡಬೇಡಿರಿ, ನೀವು ಮನೆಯಲ್ಲಿ ಇರುವುದಿಲ್ಲ, ಎಲ್ಲರೂ ಮನೆಯಲ್ಲಿ ಇರುತ್ತೀರಲ್ಲವೇ? ಮನೆಯಲ್ಲಿ ಏನಾದರೂ ಕಳೆದುಕೊಳ್ಳುತ್ತೀರಿ, ನೀವು ಹುಡುಕುತ್ತೀರಿ, ಆಮೇಲೆ ನೀವು ಬೇರೆ ಕೆಲಸದಲ್ಲಿ ಹತ್ತಿ ಬಿಡುತ್ತೀರಿ. ಇದು ಒಂದು ಸಿದ್ಧಾಂತವಾಗಿದೆ. ಯಾವುದೇ ವಸ್ತು 3-4 ನಿಮಿಷ ನಮಗೆ ಸಿಗದೆ ಹೋದರೆ, ಅವನು ಊಟ ಮಾಡುತ್ತಿದ್ದಾನೆ, ಕುಡಿಯುತ್ತಿದ್ದಾನೆ, ಮತ್ತು ಜೀವಿಸುತ್ತಿದ್ದಾನೆ ಮತ್ತು ಬೆಳೆಯುತ್ತಿದ್ದಾನೆ. ಅವನು ಏನು ಮಾಡುತ್ತಿಲ್ಲ. ಅವ್ರಿಗೆ ಅನಿಸುತ್ತದೆ ನಾವು ಅಭಿವೃದ್ಧಿ ಆಗೋದು ಬಹಳ ಕಷ್ಟವಾಗಿದೆ ಅನಿಸುತ್ತದೆ. ಎಷ್ಟು ಜನರು ಟ್ರೈನಲ್ಲಿ ಕುಳಿತಿದ್ದೀರಿ? ಟ್ರೈನ್ನ ಒಳಗೆ ಕುಳಿತ ಮೇಲೆ ನೀವು ನಡೆಯುತ್ತೀರಾ? ಒಳಗೆ ಕುಳಿತುಕೊಳ್ಳಬೇಕು. ನಾನು ಕೇಳುತ್ತಿದ್ದೇನೆ, ಟ್ರೈನ್ ಒಳಗೆ ಹೋದ ಮೇಲೆ ಏನು ಮಾಡಬೇಕು? ಟ್ರೈನಲ್ಲಿ ನಡೆಯುವಾಗ ನಾವು ಅವ್ರಿಗೆ ತಮಾಷೆ ಮಾಡುತ್ತೇವೆ. ನಾವು ಆತನ ತಮಾಷೆ ಮಾಡುವುದಿಲ್ಲವೋ? ಕೆಲವು ಜನರು ಹಲೋ ಹಲೋ ಹಲೋ. ಟ್ರೈನಲ್ಲಿ ನಡೆದರೆ ಏನೂ ಲಾಭವಿಲ್ಲ. ಟ್ರೈನಲ್ಲಿ ನಡೆಯಿರಿ ಅಥವಾ ಕುಳಿತುಕೊಳ್ಳಿರಿ, ಆದರೂ ನೀವು ನಿಮ್ಮ ಸ್ಥಳಕ್ಕೆ ಮುಟ್ಟುವಿರಿ. ಹಾಗೆ ಪರಮೇಶ್ವರನ ರಾಜ್ಯದಲ್ಲಿ ಹೋರಾಟ ಮಾಡುವುದು ಯಾವುದೇ ಲಾಭವಿಲ್ಲ. ರಾಜ್ಯದಲ್ಲಿದ್ದೀರಿ, ನೀವು ಸಮೃದ್ಧಿಯಾಗಿದ್ದೀರಿ. ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ಈ ಟ್ರೈನಲ್ಲಿ ಬಂದು ನೀವು ನಡೆಯಲು ಪ್ರಾರಂಭ ಮಾಡಬೇಡಿರಿ. ಟ್ರೈನಲ್ಲಿ ಬಂದಿದ್ದೀರಿ ಮತ್ತು ಟ್ರೈನಲ್ಲೇ ನಡೆಯುವುದು ಬೇರೆ ಎಲ್ಲ ಕೆಲಸವನ್ನು ಟ್ರೈನ್ ಮಾಡುವುದು, ರೈಲು ಮಾಡುವುದು, ಪರಮೇಶ್ವರನ ರಾಜ್ಯವನ್ನು ತಿಳಿದುಕೊಳ್ಳುವುದು. ನಡೀರಿ, ಐಕಾನಿಕ್ ವಾಕ್ಯದ ಪ್ರಕಾರ ನಾವು ಪ್ರಾರಂಭ ಮಾಡಿದೆವು. ಮತ್ತಾಯ 6:33. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು, ಆಮೇಲೆ ನಿಮ್ಮ ಸ್ಥಳಕ್ಕೆ ನೀವು ಮುಟ್ಟುವಿರಿ. ನಿಮ್ಮ ಕೆಲಸವು ಈ ರಾಜ್ಯವನ್ನು ತಿಳಿಯುವುದಾಗಿದೆ. ನೀವು ರಾಜ್ಯವನ್ನು ತಿಳಿದುಕೊಂಡಾಗ ಪ್ರತಿಯೊಂದು ನಿಮಗೆ ಸಿಗುವುದು. ಬೇರೆ ವಿಷಯಗಳು ಎಕ್ಸ್ಟ್ರಾ ಆಗಿವೆ. ಎಕ್ಸ್ಟ್ರಾ NX ಇರುತ್ತದೆ ಅಲ್ವಾ? ಮೇನ್ ಲೆಟರ್ ಅಲ್ಲಿ ಹಿಂದೆ ಅದನ್ನು ಅಂಟಿಸಿರುತ್ತಾರೆ, ಬೇರೆ ಕಾಗದ ಇರುತ್ತದೆ. ಅದನ್ನು ನಮ್ಗೆ ಹೇಳಿದ್ದಾನೆ, ನಮ್ಮ ರೋಲ್ ಎಷ್ಟೊಂದು ಸುಲಭವಾಗಿದೆ. ನಮ್ಮ ರೋಲವು ಲೋಕದ ಹಾಗೆ ನಮ್ಮ ಮನೆಯ ಬಗ್ಗೆ ಚಿಂತಿಸುವುದು, ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತಿಸುವುದು ಅಲ್ಲ. ಅದಕ್ಕಾಗಿ ನೀವು ಮೊದಲು ನೆನಪಿನಲ್ಲಿಟ್ಟುಕೊಳ್ಳಿ. ಬಹಳಷ್ಟು ಜನಕ್ಕೆ ಇದು ತಿಳಿದು ಬಂದಿಲ್ಲ, ಯಹೂದ್ಯರಿಗೂ ಇದು ತಿಳಿದು ಬಂದಿಲ್ಲ. ಏಕೆಂದರೆ ಯಹೂದ್ಯರು ಈ ರಾಜ್ಯವನ್ನು ತಿರಸ್ಕರಿಸಿದ್ದಾರೆ. ನೀವು ಬಯಸುತ್ತೀರಿ ಸ್ಟಾರ್ ನ್ಯೂಸ್ ಅಲ್ಲಿ ಬಂದು ಇವರು ರಾಜ್ಯದ ಬಗ್ಗೆ ಮಾತನಾಡಿದರೆ ತಿಳಿದುಕೊಂಡು ನಾವು ನಿಮ್ಮ ಬಗ್ಗೆ ಹೇಳುವೆವು, ಪರಮೇಶ್ವರನ ರಾಜ್ಯ ಬಹಳ ದೊಡ್ಡದಾಗಿದೆ. ಅದನ್ನು ತಿಳಿದುಕೊಂಡಾಗ ಅವರು ಅದನ್ನು ಹೇಳುವರು. ಎಲ್ಲಿವರೆಗೂ ರಾಜ್ಯವನ್ನು ನಿಮಗೆ ಅವನೇ ತಿಳಿಸುವನು, ಯಾರು ರಾಜ್ಯದವನಾಗಿದ್ದಾನೋ. ಯೋಚನೆ ಮಾಡಿದ್ರೆ ನಾವು ಎಷ್ಟು ವಾರಗಳಿಂದ ತಿಂಗಳುಗಳಿಂದ ಇದರ ಬಗ್ಗೆ ಮಾಡುತ್ತಿಲ್ಲವೋ? ಇವಾಗ್ಲೂ ಒಂದೇ ವಾಕ್ಯದಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ. ಮತ್ತೆ ಈ ವಾಕ್ಯದಲ್ಲಿ ಹಿಂತಿರುಗುತ್ತಿದ್ದೇವೆ. ಏಕೆಂದರೆ ನಾನು ರಾಜ್ಯದವನಾಗಿದ್ದೇನೆ, ನನಗೆ ರಾಜ್ಯವನ್ನು ತಿಳಿಸುವುದು ಬಹಳ ಸುಲಭ ಕೆಲಸವಾಗಿದೆ. ನಾನು ರಾಜ್ಯದ ಜೀವನವನ್ನು ಜೀವಿಸುತ್ತೇನೆ. ನಿಮಗೆ ರಾಜ್ಯದ ಜೀವನವನ್ನು ಜೀವಿಸುವುದನ್ನು ಕಲಿಸುವುದು. ಯಾರು ರಾಜ್ಯದ ಬಗ್ಗೆ ತಿಳಿದಿಲ್ಲವೋ ಹೇಳಲು ಸಾಧ್ಯವಿಲ್ಲ. ಟೆಲಿಕಾಂ ಅಂತೂ ನನ್ನ ಹತ್ರ ಇಲ್ಲ. ಇದೆಯಾ? ಟೆಲಿಕಾಂನ ನನಗೆ ಅವಶ್ಯಕತೆ ಇಲ್ಲ. ರಾಜ್ಯವು ಎಲ್ಲಿದೆ? ನನ್ನ ಒಳಗೆ ಇದೆ. ಕ್ರಿಸ್ತ ನೋಡಿ, ಯಾವ ವಿಷಯವು ನನ್ನ ಒಳಗೆ ಇದೆಯೋ ನಾನು ಅದನ್ನು ತಿಳಿದಿದ್ದೇನೆ, ನಾನು ಅದನ್ನು ಅರಿತುಕೊಂಡಿದ್ದೇನೆ. ಅದನ್ನು ತಿಳಿಸುವುದಕ್ಕೆ ನನಗೆ ಇಡುವ ಅವಶ್ಯಕತೆ ಇಲ್ಲ. ಇದು ನನ್ನ ಒಳಗೆ ಇದೆ. ನನಗೆ ನಿದ್ದೆಯಿಂದ ಎಬ್ಬಿಸಿ ಕೇಳಿದರು, ಪಾಸ್ಟರ್, ರಾಜ್ಯದಲ್ಲಿ ಪ್ರಚಾರ ಮಾಡುವುದು ನಾನು ಹೇಳುವೆನು, ನಾನು ವಾರ್ತೆ ಸಾರುವೆನು, ಏಕೆಂದರೆ ಆ ರಾಜ್ಯವು ನನ್ನ ಒಳಗೆ ಇದೆ. ನನಗೆ ಅದನ್ನು ತಯಾರಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ.
ಪ್ರೇಸ್ ದ ಲಾರ್ಡ್. ಪರಮೇಶ್ವರ್ ಬಯಸುತ್ತಾರೆ ನಿಮ್ಮ ಜೊತೆ ಹೇಗೆ ಆಗಬೇಕೆಂದು. ಈ ರಾಜ್ಯವು ನಿಮಗೋಸ್ಕರ ವಾಸ್ತವಿಕವಾಗಿದೆ. ಈ ರಾಜ್ಯವನ್ನು ತೆಗೆದುಕೊಳ್ಳುವುದು, ಈ ರಾಜ್ಯದಲ್ಲಿ ಜೀವಿಸುವುದು, ಈ ರಾಜ್ಯವನ್ನು ಬೆಳೆಸುವುದು ನಿಮ್ಮ ಜೀವಿತದ ಉದ್ದೇಶವಾಗಿರಬೇಕು. ಎಂದರೆ ಇದೇ ಆಗುವುದಿದೆ ಕೆಲವು ವರ್ಷಗಳ ನಂತರ. ನೀವು ಲೋಕದಿಂದ ಮುಂದೆ ಇದ್ದೀರಿ, ತಿಳಿದುಕೊಳ್ಳಿರಿ. ಯಾರು ಆ ಲೋಕದಲ್ಲಿ ಮುಂದೆ ಇರುತ್ತಾರೋ ಆ ಸಮಯದಲ್ಲಿ ನಾವು ಲೋಕದಿಂದ ಮುಂದೆ ಇದ್ದೇವೆ. ಅದಕ್ಕಾಗಿ ಲೋಕಕ್ಕೆ ನಾವು ತಿಳಿದು ಬರುವುದಿಲ್ಲ. ಅವ್ರಿಗೆ ಅನಿಸುತ್ತಿದೆ ನೀವು ಚರ್ಚ್ನಲ್ಲಿ ಹೋಗಿ ನೀವು ಟೈಮ್ ಅನ್ನು ವೇಸ್ಟ್ ಮಾಡುತ್ತೀರಿ. ಟೈಮ್ ವೇಸ್ಟ್ ಮಾಡುತ್ತಿಲ್ಲ, ಬಹಳ ಮುಂದೆ ಇದ್ದೇವೆ. ಇದೇ ರಾಜ್ಯದಲ್ಲಿ ಎಲ್ಲರೂ ಜೀವಿಸಬೇಕು ಸಹೋದರನೇ. ಯಾರು ಎಲ್ಲಿ ಓಡುವುದಿಲ್ಲ. ಇವತ್ತು ಚಿಂತೆ ಮಾಡಬೇಡಿರಿ. ಎಷ್ಟೇ ಹಣವನ್ನು ಗಳಿಸಿದರೂ ಕೂಡ ಎಲ್ಲ ಜೀರೋ ಆಗುವುದು. ಜೀರೋ. ರಾಜ್ಯದಲ್ಲಿ ಹಣ ನಡೆಯುವುದಿಲ್ಲ. ಹಣವನ್ನು ಮನುಷ್ಯನು ಮಾಡಿದನು ವಸ್ತುಗಳನ್ನು ಸುಲಭಪಡಿಸುವುದಕ್ಕೋಸ್ಕರ ಮತ್ತು ಕೊಂಡುಕೊಳ್ಳುವುದು ಉಪಯೋಗಿಸುವುದು ಸುಲಭವಾಗಬೇಕೆಂದು. ಅದೇ ಹಣದಿಂದ ತೊಂದರೆ ಉಂಟು ಮಾಡಿಕೊಂಡು ಅವರು ಜನರ ಜೀವಿತವನ್ನು ಕಠಿಣಪಡಿಸುತ್ತಿದ್ದಾರೆ. ಚಿಂತೆ ಮಾಡಬೇಡಿ. ಇದೇ ರಾಜ್ಯದಲ್ಲಿ ಜೀವಿಸಬೇಕು. ಪಕ್ಕದವ್ರಿಗೆ ಹೇಳಿ ಇದೇ ರಾಜ್ಯದಲ್ಲಿ ಜೀವಿಸಬೇಕು. ಅದು ನಮ್ಮದಾಗಿದೆ. ಹಲೋ, ಎಷ್ಟು ಜನರಿದ್ದೀರಿ? ಇದ್ದೀರಾ ಅಥವಾ ಇಲ್ಲವೋ? ಹಲೋ, ಎಷ್ಟು ಜನರಿದ್ದೀರಾ? ಇದ್ದೀರಾ? ಹೇಳಿರಿ. ಇದೇ ರಾಜ್ಯದಲ್ಲಿ ಜೀವಿಸಬೇಕು. ಇದೇ ರಾಜ್ಯದಲ್ಲಿ ಜೀವಿಸಬೇಕು. ಕೆಲವೊಮ್ಮೆ ದುಷ್ಟ ಮಕ್ಕಳಿರುತ್ತಾರೆ ಮತ್ತು ತಂದೆಯು ಬಹಳ ಶ್ರೀಮಂತನಿರುತ್ತಾನೆ. ಮಗು ದುಷ್ಟವಾಗಿದ್ರೆ ತಂದೆಯನ್ನು ಕೊಡುವುದಿಲ್ಲ. ಆ ಮಗುವಿನ ಮದುವೆ ಆಯಿತು. ಹೆಂಡತಿ ಇರ್ತಾರೆ, ನೀನು ಹೇಳಿದೆ ನಿನ್ನ ತಂದೆ ಬಹಳ ಶ್ರೀಮಂತನಾಗಿದ್ದಾನೆ, ಅವನು ಬಹಳ ಕಂಜೂಸನಾಗಿದ್ದಾನೆ ತಾನೇ. ಓ, ಆ ಮುದುಕನು ಸ್ವಲ್ಪ ದಿನದವನಾಗಿದ್ದಾನೆ, ಆಮೇಲೆ ಎಲ್ಲ ನಮ್ಮದೇ ಆಗಿದೆ. ಹೀಗೆ ನಾನು ಹೇಳುತ್ತಿದ್ದೇನೆ ಸಹೋದರ ಸಹೋದರಿಯರೇ, ರ್ಯಾಪ್ಚರ್ ಸ್ವಲ್ಪ ದಿನದಲ್ಲಿದೆ ಮತ್ತು ಬೇರೆ ಎಲ್ಲದೂ ನಮ್ಮದೇ ಆಗಿದೆ. ಪ್ರೇಸ್ ದ ಲಾರ್ಡ್. ಬಟ್ ಯು ಹ್ಯಾವ್ ಟು ಕಮ್ ಟು ದ್ಯಾಟ್ ಪೀಸ್. ನೀವು ಶಾಂತಿಯಲ್ಲಿ ಬರಬೇಕು. ನೀವು ನಂಬಿಕೆಯಲ್ಲಿ ಬರಬೇಕು. ಈ ಎಲ್ಲ ವಿಷಯಗಳು ನಿಮಗೆ ವಾಸ್ತವಿಕವಾಗಿರಬೇಕು. ಆ ದುಷ್ಟ ಮಗುವಿಗೆ ತಂದೆ ಆಸ್ತಿಯು ವಾಸ್ತವಿಕವಾಗಿದೆಯೋ? ಆದರೂ ನಾವು ದುಷ್ಟರನ್ನ. ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ ತಿಳಿದುಕೊಳ್ಳುವುದಕ್ಕೆ. ಈ ಎಲ್ಲ ವಿಷಯಗಳು ನಿಮಗೆ ವಾಸ್ತವಿಕವಾಗಿರಬೇಕು. ಎಲ್ಲವೂ ನನ್ನದಾಗಿದೆ. ಹೇಳಿರಿ, ಎಲ್ಲವೂ ನನ್ನದಾಗಿದೆ. ಹೇಳಿರಿ, ಎಲ್ಲದೂ ನನ್ನದಾಗಿದೆ. ಇದ್ದೀರಾ? ಪ್ರಶ್ನೆ ಇದಾಗಿದೆ, ಪರಮೇಶ್ವರನ ರಾಜ್ಯವು ಏನಾಗಿದೆ? ಪರಮೇಶ್ವರನ ರಾಜ್ಯ ಏನಾಗಿದೆ? ಪರಮೇಶ್ವರನ ರಾಜ್ಯವು ಒಂದು ಸ್ಥಳವಲ್ಲ. ಪರಮೇಶ್ವರನ ರಾಜ್ಯವು ಪರಮೇಶ್ವರ ಆಳುವುದಾಗಿದೆ. ಬರೆದುಕೊಳ್ಳಿರಿ, ಇದು ಇಂಪಾರ್ಟೆಂಟ್. ಪರಮೇಶ್ವರನ ರಾಜ್ಯವು ಒಂದು ಸ್ಥಳವಲ್ಲ. ಪರಮೇಶ್ವರನ ರಾಜ್ಯವು ಪರಮೇಶ್ವರ ಆಳುವ ಸ್ಥಳವಾಗಿದೆ. ರೇನ್ ಆಫ್ ಗಾಡ್, ಹಿ ಬಿಕಮ್ಸ್ ಲಾರ್ಡ್. ಅಲ್ಲಿ ಆತನು ಪ್ರಭು ಆಗಿರುತ್ತಾನೆ. ಅವನು ಬಾಸ್ ಆಗಿ ಬಿಡುತ್ತಾನೆ. ಅವನು ನಿಯಂತ್ರಣ ಮಾಡುತ್ತಾನೆ. ಅವನು ತನ್ನನ್ನು ತಾನು ಪ್ರಕಟಪಡಿಸುತ್ತಾನೆ, ಆತನ ಮಹಿಮೆಯನ್ನು ಮತ್ತು ಆತನ ಒಳ್ಳೆತನವನ್ನು. ಬಹಳ ಇಂಪಾರ್ಟೆಂಟ್. ನಿಮಗೆ A ಫಾರ್ ಆಪಲ್ ತಿಳಿದೇ ಬರದೇ ಇರಬಹುದು, B ಫಾರ್ ಬಾಲ್ ತಿಳಿದೇ ಬಂದಿಲ್ಲ, ನಡೆಯುತ್ತದೆ. ಇದು ತಿಳಿಯದೆ ಹೋದರೆ ಇದು ನಡೆಯುವುದಿಲ್ಲ, ಏಕೆಂದರೆ ಇದೇ ಜೀವನವಾಗಿದೆ. ಸ್ವಲ್ಪವೇ ಸಮಯವಿದೆ. 1-2 ವರ್ಷಗಳ ಆದ ಮೇಲೆ ರ್ಯಾಪ್ಚರ್ ಆದ ಮೇಲೆ 7 ವರ್ಷ. ಮತ್ತು ಈ ರಾಜ್ಯ, ನಾನು ಇದರ ಬಗ್ಗೆ ಮಾತನಾಡುತ್ತಿದ್ದೇನೆ. ನೀವು ನೋಡುವಿರಿ, ಕೈದಿಗೆ 10 ವರ್ಷ ಶಿಕ್ಷೆ ಆಗಿದೆ. ನೀವು ಹೀಗೆ ತಿಳಿದುಕೊಳ್ಳಿರಿ. ನಮಗೆ ಶಿಕ್ಷೆ ಸಿಕ್ಕಿಲ್ಲ, ಅದು ತಪ್ಪಾಗಿ ತಿಳಿದುಕೊಳ್ಳಬೇಡಿರಿ. ಸರಿ ಇದೆಯೇ? ಅದೇ ತಿಳಿಸೋದಕ್ಕೋಸ್ಕರ ಎಕ್ಸ್ಪ್ರೆಷನ್. ಆಮೇಲೆ ಈ ಲೋಕ ನೋಡುವುದು. ಇಲ್ಲಿ ನಾನು ಈ ರಾಜ್ಯದ ಬಗ್ಗೆ ನಿಮಗೆ ಹೇಳುತ್ತಿದ್ದೇನೆ. ನೀವು ನಿಮ್ಮ ಕಣ್ಣುಗಳಿಂದ ಅದನ್ನು ನೋಡುವಿರಿ. ಯಾರಾದರೂ ನಿಮಗೆ ಹೇಳಬಹುದು ಇದು ಧರ್ಮದ ಮಾತು ನಡೆಯುತ್ತಿದೆ. ಯಾವುದೇ ಧರ್ಮದ ಮಾತು ನಡೆಯುತ್ತಿಲ್ಲ. ಇಲ್ಲಿ ರಾಜ್ಯದ ಮಾತು ನಡೆಯುತ್ತಿದೆ. ಪ್ರೇಸ್ ದ ಲಾರ್ಡ್. ಎಲ್ಲಿ ಪರಮೇಶ್ವರನ ಮಹಿಮೆ ಕಂಡು ಬರುತ್ತದೆಯೋ ಅಲ್ಲಿ ಪರಮೇಶ್ವರನ ರಾಜ್ಯವಿದೆ. ಪ್ರೇಸ್ ದ ಲಾರ್ಡ್.
ಹೇಳಿರಿ, ಎಲ್ಲಿ ಪರಮೇಶ್ವರನ ಮಹಿಮೆ ಇದೆಯೋ ಅಲ್ಲಿ ಪರಮೇಶ್ವರನ ರಾಜ್ಯವಿದೆ. ಕೇಳುತ್ತಿದ್ದೀರಾ ನೀವು? ಇಟ್ಸ್ ಇಂಪಾರ್ಟೆಂಟ್. ಪರಮೇಶ್ವರನ ರಾಜ್ಯವು ಸ್ಥಳದಲ್ಲಿ ಇಲ್ಲ. ಇದೇ ಕಾರಣದಿಂದ ಮತ್ತು ನೀವು ಚರ್ಚ್ನಲ್ಲಿ ಇದ್ದರೆ ನೀವು ಒಳ್ಳೆಯದನ್ನು ಅನುಭವಿಸಬಹುದು. ಚರ್ಚ್ ಹೊರಗೆ ನಿಮಗೆ ಒಳ್ಳೆಯ ಅನುಭವ ಇರದೇ ಇರಬಹುದು. ಮತ್ತು ನೀವು ಚರ್ಚ್ನಲ್ಲಿ ಇದ್ದಾಗ ಒಬ್ಬನೇ ವ್ಯಕ್ತಿಯನ್ನು ಕೇಳುತ್ತಿದ್ದೀರಿ. ಪರಮೇಶ್ವರರು ರಾಜ್ಯವನ್ನು ಚೆನ್ನಾಗಿ ತೀರ್ತಿದ್ದಾರೆ. ಪರಮೇಶ್ವರನ ಮಹಿಮೆಯು ಆ ಚರ್ಚ್ನಲ್ಲಿ ತುಂಬಲ್ಪಟ್ಟಿತ್ತು. ವ್ಯಕ್ತಿಯ ಮೂಲಕ ಆತನು ಪರಮೇಶ್ವರನ ರಾಜ್ಯದ ಬಗ್ಗೆ ತಿಳಿದಿದ್ದಾನೆ. ಒಬ್ಬ ವ್ಯಕ್ತಿಯ ಮೂಲಕ ಪರಮೇಶ್ವರ ರಾಜ್ಯ ಕಾಣಿಸುತ್ತಿತ್ತು, ತನ್ನ ಮಹಿಮೆ ಕಂಡು ಬರುತ್ತಿತ್ತು. ನಿಮಗೆ ಬಹಳ ಒಳ್ಳೆಯದಾಗಿ ಅನುಭವವಾಗುತ್ತಿತ್ತು. ನೀವು ಯಾವಾಗ ಮನೆಗೆ ಹೋದಿರೋ ಅಷ್ಟು ಒಳ್ಳೆಯ ಅನುಭವ ಆಗಲಿಲ್ಲ. ನೀವು ಇನ್ನೂ ನಿಮ್ಮ ಒಳಗೆ ಇರುವ ಪರಮೇಶ್ವರ ರಾಜ್ಯದ ಮೂಲಕ ನಿಮ್ಮ ಮನೆಯನ್ನು ಗೆಲ್ಲುವುದನ್ನು ಕಲ್ತಿಲ್ಲ. ಯಾವ ಪರಮೇಶ್ವರನ ರಾಜ್ಯವು ಅದು ಆತನ ಮಹಿಮೆಯಾಗಿದೆಯೋ, ಆತನ ಒಳ್ಳೆತನ ಆಗಿದೆಯೋ, ಇನ್ನೂ ನಿಮ್ಮ ಒಳಗಿನಿಂದ ಹೊರಗೆ ಬಂದು ನಿಮ್ಮ ವಾತಾವರಣವನ್ನು ತುಂಬಿಸುವುದನ್ನು ಅದು ಕಲ್ತಿಲ್ಲ. ಯಾವಾಗ ನೀವು ಚರ್ಚ್ನಲ್ಲಿ ಇರುತ್ತೀರೋ, ದಕ್ಷಿಣವಾಗಿ ಅನಿಸುತ್ತದೆ ಎಷ್ಟು ಒಳ್ಳೆಯ ಜೀವನವಿದೆ, ಎಷ್ಟು ಒಳ್ಳೆಯದಾಗಿದೆ. ಏಕೆಂದರೆ ನೀವು ಚರ್ಚ್ನಲ್ಲಿ ಇರುವಾಗ ಆ ರಾಜ್ಯವು ಕಾಣಿಸುತ್ತಿದೆ. ಆತನ ಮಹಿಮೆಯ ಮೂಲಕ, ಆತನ ಒಳ್ಳೆತನದ ಮೂಲಕ. ಕ್ರಿಸ್ತನೋಡು ಯಾರು ಕಲಿಸುತ್ತಿದ್ದಾನೋ ಅವನು ಏನು ಮಾಡಿದ್ದಾನೆ? ರಾಜ್ಯವನ್ನು ಬೆಳೆಸಲು ಪ್ರಾರಂಭ ಮಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನರಿದ್ದೀರಿ? ಹಲೋ, ಇದೀರಾ ಅಥವಾ ಇಲ್ಲವೋ? ವ್ಯತ್ಯಾಸವು ತಿಳಿದು ಬರುತ್ತಿದೆಯೇ? ಕೆಲವು ಜನರಿಗೆ ಹೇಳಲಾದರೆ ಕೃಷ್ಣನಲ್ಲಿ ಇರಲು ಬಯಸುತ್ತೀರೋ? ಅವರು ಹೇಳುತ್ತಾರೆ ಫಾಸ್ಟರ್, ಮನೆ ಇಲ್ಲೇ ಶಾಂತಿ ಇದೆ, ಮನೆಯಲ್ಲಿ ಹೋದರೆ ಬಹಳ ಅಸಮಾಧಾನ ಇದೆ. ಕೆಲವರು ಇದನ್ನು ಅನುಭವಿಸಲು ಕೂಡ ಪ್ರಾರಂಭ ಮಾಡಿದ್ದಾರೆ. ಚರ್ಚ್ಗೆ ಬಂದರೆ ಎಷ್ಟೊಂದು ಶಾಂತಿ ಇರುತ್ತದೆ, ಮನೆಗೆ ಹೋದರೆ ಅದೇ ಅಸಮಾಧಾನ, ಅದೇ ಕಟ್ಟರ್. ಪರಮೇಶ್ವರನ ರಾಜ್ಯದ ಮಾತಾಗಿದೆ. ಇಲ್ಲಿ ರಾಜ್ಯವು ಕಂಡು ಬರುತ್ತಿದೆ. ಆ ಮನುಷ್ಯನ ಮೂಲಕ ಅವನು ರಾಜ್ಯವನ್ನು ತಿಳಿದಿದ್ದಾನೆ. ಆತನ ಮಹಿಮೆಯಲ್ಲಿ ಕಂಡು ಬರುತ್ತಿದೆ. ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ಎಲ್ಲವೋ ಇದೆಯೋ ಅಥವಾ ಇಲ್ಲವೋ? ಯಾರಾದರೂ ಅಸ್ವಸ್ಥರಾಗಿದ್ದರೆ ನಾವು ಆತನ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುತ್ತೇವೆ. ಅವನು ಹೇಳುತ್ತಾನೆ, ಒಳ್ಳೆಯ ಅನುಭವ ಆಗುತ್ತಿದೆ. ಮನೆಗೆ ಹೋದರೆ ಅಷ್ಟು ಒಳ್ಳೆಯ ಅನುಭವ ಆಗುವುದಿಲ್ಲ. ಅವನಿಗೆ ಅನಿಸುತ್ತೆ ಅವನಿಗೆ ಮೋಸ ಮಾಡಲಾಗಿದೆ. ಮೋಸ ಮಾಡಿಲ್ಲ, ಇದು ರಾಜ್ಯದ ಸಿಸ್ಟಮ್ ಆಗಿದೆ. ಮತ್ತೆ ಪರಮೇಶ್ವರನ ರಾಜ್ಯವು ಸ್ಥಳವೂ ಅಲ್ಲ, ಪರಮೇಶ್ವರನ ರಾಜ್ಯವು ಅದು ಆಗಿದೆ. ಅಲ್ಲಿ ಪರಮೇಶ್ವರರು ರಾಜ್ಯ ಆಳುತ್ತಾರೆ. ಅಲ್ಲಿ ಆತನ ಶಾಸನ ನಡೆಯುತ್ತದೆ. ಅಲ್ಲಿ ತನ್ನನ್ನು ತಾನು ಪ್ರಕಟಪಡಿಸುತ್ತಾನೆ, ಆತನ ಮಹಿಮೆಯನ್ನು, ಆತನ ಒಳ್ಳೆತನವನ್ನು. ಈ ಕಾರಣದಿಂದ ಯೇಸು ಸ್ವಾಮಿ ಹೇಳಿದರು, ನಡೀರಿ. ಲೂಕ 17:20-21. ಲೂಕ 17:20-21. ದೇವರ ರಾಜ್ಯವು ಯಾವಾಗ ಬರುವುದೆಂದು ಫರಿಸಾಯರು ಆತನನ್ನು ಕೇಳಿದಾಗ, ಪರಮೇಶ್ವರನ ರಾಜ್ಯವು ದೃಶ್ಯ ರೂಪದಲ್ಲಿ ಬರುವುದಿಲ್ಲ ಎಂದು ಹೇಳಿದರು. ಕಮಾನ್, ಆದರೂ ಹೇಳಿದರು ಸಿಕಂದರನ ರಾಜ್ಯವಿದೆ. ರಾಜ್ಯದ ಅರ್ಥವಾಗಿದೆ, ಎಲ್ಲಾದರೂ ಬರೆದಿದೆಯೋ, ಬೌಂಡ್ರಿ ಆಗಿದೆಯೋ? ಆತನು ಹೇಳಿದನು, ಪರಮೇಶ್ವರ ರಾಜ್ಯವು ದೃಶ್ಯ ರೂಪದಲ್ಲಿ ಇರುವುದಿಲ್ಲ. ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂಥದ್ದಲ್ಲ. ಇಗೋ ಇಲ್ಲಿ ಇದೆ, ಇಗೋ ಅಲ್ಲಿ ಇದೆ ಎಂದು ಹೇಳುವುದಕ್ಕಾಗದು. ದೇವರ ರಾಜ್ಯವು ನಿಮ್ಮಲ್ಲಿಯೇ ಅದೇ. ಪ್ರೇಸ್ ದ ಲಾರ್ಡ್. ಪರಮೇಶ್ವರನ ರಾಜ್ಯವು ನಿಮ್ಮ ಒಳಗೆ ಇದೆ. ಹೇಳಿರಿ, ಪರಮೇಶ್ವರನ ರಾಜ್ಯವು ನನ್ನ ಒಳಗೆ ಇದೆ. ಅದನ್ನು ಹೊರಗೆ ಹುಡುಕಿದರೆ ನಿಮಗೆ ಸಿಗುವುದಿಲ್ಲ. ಮತ್ತು ಹಿರಣ್ಯ ಜಿಂಕೆದಿರುತ್ತದೆ, ಇಡೀ ಜೀವನ ಪೂರ್ತಿ ಅದು ಹುಡುಕುತ್ತಾ ಇರುತ್ತದೆ. ಆಮೇಲೆ ಗೊತ್ತಾಗುತ್ತದೆ ಆ ಜಿಂಕೆಗೆ ಕಸ್ತೂರಿ ಅದರ ಒಳಗೇನೇ ಇದೆ ಎಂದು. ಯಾವ ಶಾಂತಿಯನ್ನು ನೀವು ಹುಡುಕುತ್ತಿದ್ದೀರೋ, ಯಾವ ಸಫಲತೆಯನ್ನು ನೀವು ಹುಡುಕುತ್ತಿದ್ದೀರೋ, ಯಾವ ಸಮೃದ್ಧಿಯನ್ನು ನೀವು ಹುಡುಕುತ್ತಿದ್ದೀರೋ, ಅದು ಆಲ್ರೆಡಿ ನಿಮ್ಮ ಒಳಗೆ ಇದೆ. ಏಕೆಂದರೆ ಪರಮೇಶ್ವರನ ರಾಜ್ಯವು ನಿಮ್ಮ ಒಳಗೆ ಇದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೋಹಾನ 3ನೇ ಅಧ್ಯಾಯ, ಜಾನ್ 3:3. ಯೇಸು, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ
ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಅದಕ್ಕಾಗಿ ನಾನು ನಿಮಗೆ ಹೇಳಿದೆ, ಓದು ಬರಹ ಕಲ್ತಿದ್ದರೂ ನೀವು ಈ ರಾಜ್ಯವನ್ನು ಕಾಣಲು ಸಾಧ್ಯವಿಲ್ಲ. ಎಂದರೆ ಈ ರಾಜ್ಯವನ್ನು ನೋಡುವುದಕ್ಕೋಸ್ಕರ ಮೊದಲು ಹೊಸದಾಗಿ ಹುಟ್ಟಬೇಕು ಈ ಬರೆಯಲಾಗಿದೆ. ಈ ಕಾರಣದಿಂದ ನಾವು ಜನರಿಗೆ ಹೇಳುತ್ತೇವೆ, ಯೇಸು ಸ್ವಾಮಿಯನ್ನು ಪ್ರಭುವಾಗಿ ಸ್ವೀಕರಿಸಿರಿ. ಇದೇ ಕಾರಣದಿಂದ ಯಾವ ಮನುಷ್ಯನು ಯೇಸು ಸ್ವಾಮಿಯಲ್ಲಿ ಬರುತ್ತಾನೋ, ಭಾರತದ 72ನೇ ಇತಿಹಾಸದಲ್ಲಿ 7ರ ಇತಿಹಾಸದಲ್ಲಿ ಯಾರ ಮೇಲೆಯೂ ಧರ್ಮಾಂತರದ ಆರೋಪ ಸಿದ್ಧವಾಗಿಲ್ಲ. ಏಕೆಂದರೆ ಯಾವಾಗ ನೀವು ರಾಜ್ಯದಲ್ಲಿ ಬರುತ್ತೀರೋ, ಯಾರು ಎಷ್ಟೋ ಹಣವನ್ನು ಕೊಟ್ಟು ಸಾಕ್ಷಿ ಹೇಳಿ ಎಂದರೆ, ಯಾವ ವಿಷಯದ ಸಾಕ್ಷಿ ಹೇಳಲಿ ಸಹೋದರನೇ, ನನ್ನ ಧರ್ಮವು ಚೇಂಜ್ ಆಗಿಲ್ಲ. ಪ್ರೇಸ್ ದ ಲಾರ್ಡ್. ಯೇಸು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ನೀವು ಪರಮೇಶ್ವರನ ರಾಜ್ಯವನ್ನು ನೋಡಬೇಕೆಂದರೆ ಪರಮೇಶ್ವರನ ರಾಜ್ಯವು ಎಲ್ಲಿ ಬರುವುದು? ನಿಮ್ಮ ಒಳಗೆ ಬರುವುದು. ಕ್ರಿಸ್ತ ಯೋಚನೆ ಮಾಡಿ ನೋಡಿರಿ. ಇದೇ ಕಾರಣದಿಂದ ಯಾವುದೇ ಪ್ರಮಾಣ ಸಿಗುವುದಿಲ್ಲ. ಯಾರಿಗೆ ತಿಳಿಯಬೇಕಾಗಿತ್ತೋ ಹೊಸದಾಗಿ ಹುಟ್ಟಬೇಕು. ಹೊಸದಾಗಿ ಹುಟ್ಟಿದಾಗ ರಾಜ್ಯವು ಅವರ ಒಳಗೆ ಬರುವುದು. ಹೇಗೆ ಹೋರಾಡುವಿರಿ ನೀವು? ವಿಷಯವು ನೀನು ಒಳಗಿನಿಂದ ತಿಳಿದುಕೊಂಡಿದೆಯೋ, ಸಹೋದರನೇ, ಧರ್ಮದ ಯಾವುದೇ ಜಗಳವಿಲ್ಲ. ಅದರ ವಿರುದ್ಧವಾಗಿ ನೀನು ಹೇಗೆ ಸಾಕ್ಷಿ ಹೇಳುವೆ? ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ನೀವು ಹೊಸದಾಗಿ ಹುಟ್ಟದಿದ್ದರೆ ನಮ್ಮ ಮಾತುಗಳು ನಿಮಗೆ ತಿಳಿದು ಬರುವುದಿಲ್ಲ. ನನಗೆ ಏನು ತಿಳಿದು ಬರುತ್ತಿಲ್ಲ. ನಿಮಗೆ ನೀವು ಈ ಪ್ರಶ್ನೆ ಕೇಳಬೇಕು, ನೀವು ನಿಜವಾಗ್ಲೂ ಹೊಸದಾಗಿ ಹುಟ್ಟಿದ್ದೀರೋ? ನೀವು ನಿಜವಾಗ್ಲೂ ಯೇಸು ಸ್ವಾಮಿಯನ್ನು ಪ್ರಭುವಾಗಿ ಸ್ವೀಕರಿಸಿದಿರೋ? ಹಾಗೆ ಅಲ್ವೋ? ಯೇಸುನು ಪ್ರಭುವಾಗಿದ್ದಾರೆ ಮತ್ತು ಬೇರೆ ಎಲ್ಲವರು ಪ್ರಭುವಾಗಿದ್ದಾರೆ, ಮತ್ತು ನೀವು ರಾಜ್ಯವನ್ನು ನೋಡಲು ಸಾಧ್ಯವಿಲ್ಲ. ನೀವು ರಾಜ್ಯವನ್ನು ತಿಳಿಯಬೇಕಾದರೆ ಇದನ್ನು ಮಾತ್ರ ಹೇಳಬೇಕು, ಯೇಸು ಮಾತ್ರ ನನ್ನ ಪ್ರಭುವಾಗಿದ್ದಾರೆ. ಯೇಸು ನಿಮಗೆ ಪ್ರಭುವಾಗಿ ತಿಳಿದು ಬರುತ್ತಾರೆ. ಇಲ್ಲಿವರೆಗೂ ಯೇಸುವನ್ನು ಮಾತ್ರ ನಿಮ್ಮ ಪ್ರಭುವಾಗಿ ನೀವು ಸ್ವೀಕರಿಸದೆ ಹೋದರೆ ನಿಮಗೆ ರಾಜ್ಯ ತಿಳಿದು ಬರುವುದಿಲ್ಲ. ಕಾರಣದಿಂದ ಬಹಳಷ್ಟು ಜನರಿಗೆ ಕಂಡು ಬರುವುದಿಲ್ಲ. ಏಕೆ? ಚರ್ಚಲ್ಲಿ ಬರುತ್ತಾರೆ, ಬೇರೆ ಎಲ್ಲದನ್ನು ಮಾಡುತ್ತಿರುತ್ತಾರೆ. ಪಾಸ್ಟರ್, ನಾವು ಚರ್ಚ್ಗೆ ಬರುತ್ತೇವೆ, ಬೇರೆ ಎಲ್ಲದನ್ನು ಮಾಡುತ್ತೇವೆ. ಏನು ತಿಳಿದು ಬರುವುದಿಲ್ಲ, ತಿಳಿದು ಕೂಡ ಬರುವುದಿಲ್ಲ. ಇದನ್ನು ತಿಳಿದುಕೊಳ್ಳುವುದಕ್ಕೆ ಬೇರೆ ಎಲ್ಲದನ್ನು ಬಿಟ್ಟು ಬಿಡಬೇಕು. ಆಮೇಲೆ ನಿಮಗೆ ಎಲ್ಲ ತಿಳಿದು ಬರುತ್ತದೆ. ನಿಮಗೆ ತಿಳಿದು ಬರುತ್ತದೆ, ಏನು ನಾನು ಬಿಟ್ಟಿಲ್ಲ, ಹೆಚ್ಚಾಗಿ ನನಗೆ ಸಿಕ್ಕಿದೆ ಎಂದು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ತಿಳಿದು ಬರುತ್ತದೆ, ಏನು ಬಿಟ್ಟೇನೋ, ರಾಜ್ಯ ಸಿಕ್ಕಿತು, ರಾಜ್ಯ ಸಿಕ್ಕಿತು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೆಕ್ಸ್ಟ್, ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹೇಗೆ ಹುಟ್ಟುವುದು ನೀವು ನೋಡುತ್ತಿದ್ದೀರೋ? ಈ ನಿಕೋದೇಮನು ಬಹಳ ಓದಿದನು. ಪರಮೇಶ್ವರನ ರಾಜ್ಯ ಅವನಿಗೆ ತಿಳಿದು ಬರುತ್ತಿಲ್ಲ. ಅವನ ಮೈಂಡು ಬೇರೆ ಕಡೆ ನಡೆಯುತ್ತಿತ್ತು, ವೈಜ್ಞಾನಿಕನ ಹಾಗೆ. ಯೇಸು ಸ್ವಾಮಿ ಪರಮೇಶ್ವರನ ರಾಜ್ಯದ ಬಗ್ಗೆ ಮಾತನಾಡಿದರೂ ಅವನಿಗೆ ತಿಳಿದು ಬರಲಿಲ್ಲ. ಅವನು ಬಹಳ ಓದಿದ ವ್ಯಕ್ತಿಯಾಗಿದ್ದನು, ಬಹಳ ಶ್ರೀಮಂತ ವ್ಯಕ್ತಿಯಾಗಿದ್ದನು. ಹೇಳುತ್ತಾನೆ, ಮನುಷ್ಯನು ಮುದುಕನಾದ ಮೇಲೆ ಹೇಗೆ ಹುಟ್ಟುವನು ಎಂದು. ನಮ್ಮ ಮೈಂಡ್ ಬೇರೆ ಕಡೆ ನಡೆಯುತ್ತಿದೆ. ರಾಜ್ಯವನ್ನು ತಿಳಿದುಕೊಳ್ಳುವುದಕ್ಕೆ ಯೇಸು ಸ್ವಾಮಿಯನ್ನು ಸ್ವೀಕರಿಸಬೇಕು. ಎಜುಕೇಶನ್ನಿಂದ ನೀವು ರಾಜ್ಯವನ್ನು ತಿಳಿಯಲು ಸಾಧ್ಯವಿಲ್ಲ. ನಿಮ್ಮ ಜಾತಿ ಧರ್ಮದಿಂದ ರಾಜ್ಯವನ್ನು ತಿಳಿಯಲು ಸಾಧ್ಯವಿಲ್ಲ. ರಾಜ್ಯವನ್ನು ತಿಳಿದುಕೊಳ್ಳಲು ನೀವು ಹೊಸದಾಗಿ ಹುಟ್ಟಬೇಕು. ಆತನ ಪ್ರಶ್ನೆಯನ್ನು ನೋಡಿರಿ, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ನೋಡಿರಿ. ಅವನು ವೈಜ್ಞಾನಿಕ ಮೈಂಡ್, ತನ್ನದು ಒಂದು ವೈಜ್ಞಾನಿಕ ಮೈಂಡು. ಜ್ಞಾನ ಒಳ್ಳೆಯದಿದೆ, ಸರಿಯೇ? ಜ್ಞಾನಿಕದ ವಿರೋಧವಲ್ಲ. ವಿಜ್ಞಾನವು ಪರಮೇಶ್ವರನನ್ನು ತಿಳಿಸಲು ಸಾಧ್ಯವಿಲ್ಲ. ಪ್ರೇಸ್ ದ ಲಾರ್ಡ್. ಪರಮೇಶ್ವರರು ವಿಜ್ಞಾನವನ್ನು ತಿಳಿಸಬಹುದು, ಆದರೆ ವಿಜ್ಞಾನವು ಪರಮೇಶ್ವರನನ್ನು ತಿಳಿಸಲು ಸಾಧ್ಯವಿಲ್ಲ. ಯಾವಾಗಲೂ ವಿಜ್ಞಾನದಿಂದ ಪರಮೇಶ್ವರನನ್ನು ತಿಳಿಯುವುದಕ್ಕೆ ವರ್ಣಿಸುವ ಪ್ರಯತ್ನವನ್ನು ಮಾಡಬೇಡಿರಿ. ಎಷ್ಟೊಂದು ನೋವಾಗಿರುತ್ತದೆ ಎಂದು. ಇವಾಗ ಈ ಒಬ್ಬ ಶ್ರೀಮಾನನು ಬಂದಿದ್ದಾನೆ, ಆತನು ಹೇಳುವನು, ಅವಾಗ ಒಬ್ಬ ಮಹಿಳೆಯು ಮಗುವನ್ನು ಜನ್ಮ ಕೊಡುತ್ತಾಳೋ ಅಷ್ಟೊಂದು ನೋವಾಗುತ್ತದೆ. ಚಪ್ಪಲಿನಿಂದ ಹೊಡೆಯುತ್ತೆ. ನಾನು ನಿಮಗೆ ಗಂಡಸನೇ ಸಿಕ್ಕೋನು, ಹೆಂಗಸು ಸಿಗಲಿಲ್ಲವೋ, ನನಗೆ ಏನು ತಿಳಿದು ಬರುವುದು? ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ. ಹೆಚ್ಚು ಓದಿದ ವ್ಯಕ್ತಿ, ಅವನಿಗೆ ಈ ವಿಷಯ ತಿಳಿದು ಬರಲಿಲ್ಲ.
ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವನಾದಿತ್ತೇ. ನೆಕ್ಸ್ಟ್. ಅದಕ್ಕೆ ಏಸು, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಪ್ರಶ್ನೆಗೆ ಒಂದೇ ಉತ್ತರವಾಗಿದೆ, ಹೊಸದಾಗಿ ಹುಟ್ಟಬೇಕು. ಪ್ರೇಸ್ ದ ಲಾರ್ಡ್. ಯಾರು ನಿನ್ನ ಪ್ರಶ್ನೆಗೆ ಉತ್ತರವನ್ನು ವಿವರಿಸುವರು? ಯೇಸು ಸ್ವಾಮಿ ಯಾವುದೇ ಉತ್ತರ ಕೊಡಲಿಲ್ಲ. ಉತ್ತರ ಕೊಡಲು ಪ್ರಾರಂಭ ಮಾಡಬೇಡಿರಿ, ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಳ್ಳುತ್ತೇವೆ. ತಾಯಿಯ ಗರ್ಭದಲ್ಲಿ ಅವಾಗ ಯೇಸು ಸ್ವಾಮಿ ಎದುರು, ಮಗನೇ, ಇದೆಲ್ಲ ನಿನ್ನ ತಲೆಯ ಮೇಲಿಂದ ಹೋಗುತ್ತಿದೆ, ಮೊದಲು ನೀನು ಹೊಸದಾಗಿ ಹುಟ್ಟು, ಪ್ರಶ್ನೆಗಳು ಕೂಡ ಮುಗಿದು ಹೋಗು. ಬಹಳಷ್ಟು ಸಲ ನಾವು ಜನರ ಪ್ರಶ್ನೆಗೆ ಉತ್ತರ ಕೊಡುತ್ತೇವೆ, ಯಾವುದೇ ಉತ್ತರಗಳು ಇಲ್ಲ, ಅವರಿಗೆ ತಿಳಿದು ಕೂಡ ಬರುವುದಿಲ್ಲ. ನೀನು ವಿವರಿಸಿದೆಯೋ ಅಷ್ಟೇ ಅದು ಬೆಳೆಯುತ್ತಾ ಹೋಗುವುದು. ತಿಳಿದುಕೊಳ್ಳುವುದಕ್ಕೆ ಅವರು ಎಲ್ಲಿಗೆ ಬರಬೇಕು? ಪರಮೇಶ್ವರನ ರಾಜ್ಯದಲ್ಲಿ ಬರಬೇಕು. ಪರಮೇಶ್ವರನ ರಾಜ್ಯದಲ್ಲಿ ಅಂದ್ರೆ ಆ ಮಂಗಗೆ ಏನು ಗೊತ್ತು? ಅದ್ರಕದ ಸ್ವಾದ. ಸಿಂಪಲ್. ಪ್ರೇಸ್ ದ ಲಾರ್ಡ್. ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಮತ್ತು ಯಾರು ರಾಜ್ಯವನ್ನು ತಿಳಿದಿಲ್ಲೋ ಅವನಿಗೆ ರಾಜ್ಯ ಬಗ್ಗೆ ನೀವು ಹೇಗೆ ತಿಳಿಸುವಿರಿ? ಪ್ರೇಸ್ ದ ಲಾರ್ಡ್. ಪ್ರೇಸ್ ದ ಲಾರ್ಡ್. ಆಹಾ ಇದ್ದೀರಾ? ಎಷ್ಟು ಜನ ಇದ್ದೀರಾ? ಬಹಳಷ್ಟು ಜನರಿಗೆ ಜಾನ್ಪುರ್ನಲ್ಲಿ ಅನಿಸುತ್ತಿತ್ತು, ಮುಂಬೈಗೆ ಹೋಗೋಣ, ಅಲ್ಲಿ ಒಳಗೆ ಹೋಗದಾಗಲೇ 1 crore ಪ್ರಾಪರ್ಟಿಯಲ್ಲಿ ಬರೋಣ. ಮುಂಬೈಗೆ ಬಂದು ಗೊತ್ತಾಯಿತು, ಏನೋ ಆಯ್ತು, ಅಲ್ಲಿ ರಾಜ್ಯ ಬೇರೆನೆ ಅನಿಸುತ್ತಿತ್ತು. ಇಲ್ಲಿ ಬಂದು ಎಲ್ಲ ಕನಸುಗಳು ಮುರಿದು ಹೋದವು. ಹೇತನು, ನಾನು ನಿಮಗೆ ನಿಜವಾಗಿ ಹೇಳ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ವರ್ಷ ಮಾಡಬೇಡಿರಿ, ಸರಿ ಇದೆ. ಅಂದ್ರೆ ಹೆಚ್ಚಾಗಿ ಚುಚ್ಚು ಮಾಡಿದರೆ, ನಡೀರಿ, ಇಷ್ಟೇ ಇದೆ, ಇಷ್ಟೇ ನೀನು ತಿಳಿದುಕೊಳ್ಳಬೇಕು, ನಡಿ ನನ್ನ ಜೊತೆ ಪ್ರಾರ್ಥನೆ ಮಾಡು. ಇಷ್ಟೇ ನಿಮಗೆ ತಿಳಿಯುವುದಕ್ಕೆ ಉತ್ಸಾಹ ಇದ್ದರೆ ಪ್ರಾರ್ಥನೆ ಮಾಡು, ಯೇಸು ಸ್ವಾಮಿ ನನ್ನ ಪ್ರಭುವಾಗಿದ್ದಾನೆ ಎಂದು ನಿನಗೆ ಗೊತ್ತಾಗುವುದು ಮತ್ತು ನಿನ್ನ ಪ್ರಶ್ನೆ ಮುಗಿದು ಹೋಗುವುದು. ಹಾಲೆಲೂಯಾ. ಎಷ್ಟು ಜನಕ್ಕೆ ತಿಳಿದು ಬರುತ್ತಿದೆ, ನಾನು ಆ ದಾರಿಯಲ್ಲಿ ಹೋಗುವುದೇ ಇಲ್ಲ, ನಾನು ಹೋದರೆ ದಾರಿ ಹೇಗೆ ಸಿಗುವುದು? ಇದನ್ನು ಪರಮೇಶ್ವರ ರಾಜ್ಯವು ನಿಮ್ಮ ಜೊತೆ ಮಾಡಬಲ್ಲದು. ನೀವು ಯಾವಾಗಲೂ ಒಳ್ಳೆ ನಿರ್ಣಯವನ್ನು ತೆಗೆದುಕೊಳ್ಳುವಿರಿ, ಅದರಿಂದ ನಿಮ್ಮ ಅಭಿವೃದ್ಧಿ ಆಗುವುದು. ನೀವು ಯಾವಾಗಲೂ ಆ ಸ್ಥಳದಲ್ಲಿ ಹೋಗುವಿರಿ, ಅಲ್ಲಿ ನಿಮಗೆ ಆಶೀರ್ವಾದಗಳಿವೆ. ನೀವು ಯಾವಾಗಲೂ ಆ ಮಾತುಗಳನ್ನು ಆಡುವಿರಿ, ಅದನ್ನು ಕೇಳಿ ಅದರ ಜೊತೆ ನೀವು ಜೋಡಿಸಲ್ಪಟ್ಟು ಜನರು ನಿಮ್ಮ ಜೊತೆ ಮಾತುಗಳನ್ನು ಕೇಳುವರು, ನಿಮ್ಮ ಮಾತುಗಳನ್ನು ಕೇಳುವರು. ಇದು ರಾಜ್ಯದ ಆಶೀರ್ವಾದಗಳು. ರಾಜ್ಯದಲ್ಲಿ ಬಹಳಷ್ಟು ಕಾಣಿಸುತ್ತದೆ, ಕೇಳುತ್ತಿದ್ದರೆ ನೀವು. ಆದರೆ ಯೋಜನೆಗಳು ಎಲ್ಲಿ ಉಂಟು ಆಗುತ್ತವೆ? ರಾಜ್ಯದಲ್ಲಿ. ದೇಶವನ್ನು ನಡೆಸುವ ಯೋಜನೆಗಳು ಎಲ್ಲಿ ನಡೆಯುತ್ತವೆ? ಪ್ರಧಾನ ಮಂತ್ರಿ ಆಫೀಸ್ನಲ್ಲಿ. ಅಲ್ಲಿ ಕ್ಯಾಮ್ರಾ ಹಾಕಿದರೆ ಬಹಳ ಮನರಂಜನೆ ಆಗುವುದು. ನನ್ನ ಕ್ಯಾಮ್ರಾ ಹೀಗೆ ಇದೆ, ಕ್ರಿಸ್ತನು ನನ್ನ ಕ್ಯಾಮ್ರಾ ಸರಿಯಾದ ಸ್ಥಳದಲ್ಲಿ ಇಡಲ್ಪಟ್ಟಿದೆ. ಸರಿಯಾದ ಸ್ಥಳದಲ್ಲಿ ಜೀವಿತದಲ್ಲಿ ಹಚ್ಚಿಕೊಳ್ಳಿರಿ. ಫಾಸ್ಟ್ ಹಾಕಿದ್ದರಿಂದ ನಿಮ್ಮ ಜೀವಿತವನ್ನು ಕೂಡ ನಾನು ನೋಡಬಲ್ಲೆನು. ನೀವು ಬಯಸಿದರೆ ವಾಸ್ತವವಾಗಿ ಪಾಸ್ಟರ್ ಹತ್ರ ಸಮಾಧಾನ ಪಡೆಯಲು ಬಂದರೆ, ಪರಮೇಶ್ವರ ತಿಳಿದಿದ್ದಾರೆ ನೀವು ಮನಸ್ಸಿನಿಂದ ಬಂದಿದ್ದೀರಾ ಪಾಸ್ಟರ್ ಹತ್ರ ಸಮಾಧಾನವನ್ನು ತೆಗೆದುಕೊಳ್ಳಲು, ಪ್ರಭು ನಿಮ್ಮ ಕಣ್ಣುಗಳನ್ನು ತೆರೆಯುವನು, ನಿಮ್ಮ ಜೀವನದ ಕ್ಯಾಮ್ರಾ ಕೂಡ ನಮಗೆ ತೋರಿಸುವನು. ನೀವು ನನ್ನ ಮೆಂಬರ್ ಆಗಿದ್ದೀರಿ, ನನಗೆ ನಿಮಗೆ ಸಹಾಯ ಮಾಡುವಲ್ಲಿ ಕುಳಿಸಲಾಗಿದ್ದು, ನಾನು ನಿಮ್ಮ ಸಹಾಯವನ್ನು ಮಾಡಬಲ್ಲೆನು. ಅದಕ್ಕಾಗಿ ಅಲ್ಲ ನಾನು ಪಾಪ ಆಗಿದ್ದೇನೆ, ಏಕೆಂದರೆ ನಿಮ್ಮ ಹೃದಯವು ನನ್ನಿಂದ ಜೋಡಿಸಲ್ಪಟ್ಟಿದೆ. ಬಹಳಷ್ಟು ಜನರಿಂದ ಸಮಾಧಾನವು ನನಗೆ ಸಿಗುವುದಿಲ್ಲ. ಸಮಾಧಾನ ತೆಗೆದುಕೊಳ್ಳಲು ಬಂದಿಲ್ಲ, ಚೆಕ್ ಮಾಡಲು ಬಂದಿದ್ದಾರೆ. ನೋಡೋಣ ಫಾಸ್ಟರ್ ಏನು ಹೇಳುವರು. ನಮ್ಮದೇ ನಾವು ಮಾಡಬೇಕು, ಜೊತೆ ಏನೂ ಆಗುವುದಿಲ್ಲ. ಸತ್ಯವಾದ ಮನಸ್ಸಿನಿಂದ ಅವರು ಬಂದಿಲ್ಲ, ಅವರಿಗೆ ನಂಬಿಕೆ ಇಲ್ಲ ಪಾಸ್ಟರ್ ಹೇಳೋದನ್ನು ಮಾಡಬೇಕೆಂದು. ಮತ್ತು ಇವರು ಪೂರ್ಣ ಮನಸ್ಸು ಮಾಡಿಕೊಂಡು ಬಂದಿದ್ದಾರೆ, ಪಾಸ್ಟರ್ ಹೇಳೋದನ್ನು ಮಾಡುವುದಿಲ್ಲ. ಪಾಸ್ಟರ್ ಹೇಳುವರು, ನಿನ್ನ ಮಗಳನ್ನು ಊರಿಗೆ ಕಳಿಸು. ಸಹೋದರರು ಮಗಳನ್ನು ಊರಿಗೆ ಕಳಿಸಬೇಡ. ಅವರು ಮಗಳನ್ನು ಊರಿಗೆ ಕಳಿಸಲಿಲ್ಲ. ಯಾವುದೇ ವ್ಯತ್ಯಾಸ ಬೀಳಲಿಲ್ಲ. ಪಾಸ್ಟರ್ ಏನು ಹೇಳಿದರು? ಪೂರ್ತಿ ಜೀವನ ಟೂ 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 ಯಾರಿಗೆ ದಾರಿ ಕಾಣುತ್ತದೆ ಅವರಿಗೆ ಅವರು ಕೇಳಲಿಲ್ಲ. ಮತ್ತು ಯಾರು ರಾಜ್ಯದವರಲ್ಲ ಅವರ ಅಡ್ವೈಸ್ನಲ್ಲಿ ಜೀವನ ಜೀವಿಸುತ್ತಿದ್ದಾರೆ. ಸ್ವತಃ ಸಿಕ್ಕಲ್ಪಟ್ಟಿದ್ದಾರೆ, ಬೇರೆಯವರಿಗೆ ಹೇಗೆ ಅವರು ಬಿಡಿಸುವರು? ಕ್ರಿಸ್ತ ನೋಡ್, ಒಬ್ಬ ಕುರುಡನು ಇನ್ನೊಬ್ಬ ಕುರುಡನಿಗೆ ಹೇಗೆ ದಾರಿಸಿ ತೋರಿಸಬಲ್ಲನು? ಅವರು ನಿಮಗೆ ತಮ್ಮ ಜೀವಿತದ ರಾಸ್ತೆಯನ್ನು ಹೇಗೆ ತೋರಿಸುವರು? ಬಹಳಷ್ಟು ಜನರು ಚರ್ಚ್ಗೆ ಬಂದು ಫಾಸ್ಟರ್ನ ಲಾಭವನ್ನು ಪಡೆಯುವುದಿಲ್ಲ. ಅವರಿಗೆ ಈ ವಿಷಯಗಳು ತಿಳಿದು ಬರುವುದಿಲ್ಲ, ಹೇಗೆ ಕೆಲಸ ಮಾಡಬೇಕು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ.
ಇದ್ದೀರಾ? ಹೇಳಿರಿ. ನಾನು ಈಶ್ವರನ ರಾಜ್ಯದವನಾಗಿದ್ದೇನೆ. ಪರಮೇಶ್ವರ ರಾಜ್ಯ ನನ್ನಲ್ಲಿದೆ. ನಾನು ಪರಮೇಶ್ವರನ ರಾಜ್ಯದಲ್ಲಿದ್ದೇನೆ ಮತ್ತು ನಾನು ಪರಮೇಶ್ವರನ ರಾಜ್ಯಕ್ಕೋಸ್ಕರ ಇದ್ದೇನೆ ಮತ್ತು ನಾನು ಪರಮೇಶ್ವರನ ರಾಜ್ಯಕ್ಕೋಸ್ಕರ ಇದ್ದೇನೆ. ಇದು ಬಹಳ ಇಂಪಾರ್ಟೆಂಟ್ ಕೊನೆಯ ಲೈನ್ ಆಗಿದೆ. ನೀವು ಯಾರಿಗೋಸ್ಕರ ಕೆಲಸ ಮಾಡುತ್ತೀರಿ? ನಾನು ಹೇಳಿದೆ, ನನ್ನ ಯೋಗ್ಯತೆಯನ್ನು ನಾನು ಬೇರೆಯವರಿಗೆ ಕೊಡಲು ಬಯಸುವುದಿಲ್ಲ. ಆಫರ್ ಬರುತ್ತದೆ ನಿಮ್ಮ ಕಂಪ್ನಿಗೆ, ನೀವು ಇದನ್ನು ಆಗಿರಿ ಎಂದು. ಇಲ್ಲ, ನನ್ನ ಯೋಗ್ಯತೆ ಪರಮೇಶ್ವರನ ರಾಜ್ಯಕ್ಕೋಸ್ಕರ ಇದೆ. ನಾನು ಕೊಡಲು ಸಾಧ್ಯವಿಲ್ಲ. ನೀವು ನನಗೆ ಎಷ್ಟೇ ಹಣವನ್ನು ಕೊಟ್ಟರೂ ಕೂಡ ನನಗೆ ಹೇಳುವ ಚರ್ಚ್ನಲ್ಲಿ ಪ್ರೀಚ್ ಮಾಡಬಾರದೆಂದರೆ ಹಣವನ್ನು ತೆಗೆದುಕೊಂಡು ಹೋಗು, ನಾನು ಚರ್ಚ್ನಲ್ಲಿ ಪ್ರೀಚ್ ಮಾಡುವೇನೆ. ನನಗೆ ಗೊತ್ತಿದೆ ನನ್ನ ಕ್ವಾಲಿಟಿಗಳು ಎಲ್ಲಿಂದ ಬರುತ್ತಿದೆ. ರಾಜ್ಯದಿಂದ. ರಾಜ್ಯ ಇಲ್ಲದೆ ನಾನು ಕುರುಡನಾಗಿ ಬಿಡುವೆನು. ಎಲ್ಲಿವರೆಗೂ ನಾನು ಲಾಭದಲ್ಲಿರುತ್ತೇನೆ ಅಂದರೆ ಯಾವಾಗ ನನ್ನ ರಾಜ್ಯವನ್ನು ಬೆಳೆಸುತ್ತಿದ್ದೇನೋ. ನಾನು ರಾಜ್ಯವನ್ನು ಬೆಳೆಸುವುದನ್ನು ನಿಲ್ಲಿಸಿಬಿಟ್ಟರೆ ನಾನು ವೇಸ್ಟ್ ಆಗಿ ಬಿಡುವೆನು. ನಾನು ರಾಜ್ಯದಲ್ಲಿ ಅದಕ್ಕಾಗಿ ಇದ್ದೇನೆ. ರಾಜ್ಯ ನನ್ನಲ್ಲಿಯೇ ಇದೆ. ನಾನು ರಾಜ್ಯವನ್ನು ಬೆಳೆಸಬೇಕೆಂದು, ನನ್ನ ಜೀವಿತವನ್ನು ಬೆಳೆಸಬೇಕೆಂದ ಅಲ್ಲ. ನಾನು ಆಲ್ರೆಡಿ ರಾಜ್ಯದಲ್ಲಿದ್ದೇನೆ. ಏನು ನನ್ನ ಜೀವಿತವನ್ನು ಬೆಳೆಸುವೆನು? ಆಲ್ರೆಡಿ ಲೋಕದಿಂದ ಮುಂದೆ ಇದ್ದೇನೆ. ಇದೇ ರಾಜ್ಯವನ್ನು ಜೀವಿಸುವುದಾಗಿದೆ. ನಾನು ಈ ರಾಜ್ಯದಲ್ಲಿ ಮೊದಲೇ ಬಂದು ಬಿಟ್ಟಿದ್ದೇನೆ. ನಾನು ಎಲ್ಲಿ ಹೋಗುವೆನು? ಎಲ್ಲಿ ಜನರು ಹೋಗಲು ಬಯಸುತ್ತಾರೆ ಇಲ್ಲಿ ನಾನು ಬಂದಿದ್ದೇನೆ. ಈಗ ನಾನು ಏನು ಮಾಡಲಿ? ನಾನು ಮಲಗಲು ಸಾಧ್ಯವಿಲ್ಲ. ಪ್ರೇಸ್ ದ ಲಾರ್ಡ್. ನಾನು ಮಲಗಲು ಸಾಧ್ಯವಿಲ್ಲ, ನಿದ್ರೆ ಮಾಡಲು ಸಾಧ್ಯವಿಲ್ಲ. ಕಮ್ ಆನ್, ಹಲೋ, ಎಲ್ಲಿದ್ದೀರಾ? ಎಲ್ಲರೂ ಎಲ್ಲಿ ಇರಬೇಕು? ನಾನು ಅಲ್ಲಿ ಇದ್ದೇನೆ. ಎಲ್ಲಿ ಹೋಗ್ಬೇಕು? ನಾನು ರಾಜ್ಯದಲ್ಲಿದ್ದೇನೆ. ಆಲ್ರೆಡಿ ರಾಜ್ಯದಲ್ಲಿದ್ದೇನೆ. 21 ವರ್ಷದಿಂದ ನಾನು ಎಲ್ಲಿ ಇದ್ದೇನೆ? ರಾಜ್ಯದಲ್ಲಿ ಇದ್ದೇನೆ. ನಾವು ರಾಜ್ಯದಲ್ಲಿ ಇಡೀ ಲೋಕವು ಬರಬೇಕು. ಬೇರೆ ಯಾವುದೇ ಆಪ್ಷನ್ ಇಲ್ಲ. ನಾನು ತೊಂದರೆಯಲ್ಲಿರ್ಬೇಕಾ? ನಾನು ಆಲ್ರೆಡಿ ಇವತ್ತು ಗೊತ್ತಿಲ್ಲ, ಒಳ್ಳೆ ಒಂದು ಜೋಕ್ ಇತ್ತು. ಒಬ್ಬ ಶ್ರೀಮಂತ ವ್ಯಕ್ತಿಯು ರಜೆಯಲ್ಲಿ ಹೋದನು. ಗೊತ್ತಿದೆ, ರಜೆ ಕಳೆಯಲು ಎಲ್ಲರೂ ಊರಿಗೆ ಹೋಗುತ್ತಾರೆ. ಊರಿನಿಂದ ಮುಂಬೈಗೆ ಬರುತ್ತಾರೆ. ಇದು ಉಲ್ಟಾ ಆಗಿತ್ತು. ಅವನು ರಜೆ ಮುಗಿಸಲು ಅವನು ಊರಿಗೆ ಹೋದನು. ನದಿಯ ದಡದಲ್ಲಿ ಈಜಲು ಹೋದನು. ಅಲ್ಲಿ ಒಬ್ಬ ಹುಡುಗನು 20 ವರ್ಷದವನು ಮೀನು ಹಿಡಿಯುತ್ತಿದ್ದನು. ಅವನು ಹೇಳಿದನು, ನೀನು ಮೀನು ಹಿಡಿದು ನಿನ್ನ ಜೀವಿತವನ್ನು ಏಕೆ ಹಾಳು ಮಾಡಿಕೊಳ್ಳುತ್ತಿದ್ದೀಯಾ? ನದಿಯ ದಡದಲ್ಲಿ ಈಜು ಮಾಡು. ಅವನು ಹೇಳಿದನು, ನಾನು ಮೊದಲಿನಿಂದಲೇ ಈಜು ಮಾಡುತ್ತಿದ್ದೇನೆ. ತುಂಬ ಅಡ್ಡಾಡಿ ತಿರುಗಾಡಿ ಏಕೆ ಈಜುವುದಾದರೆ ಪ್ರೇಸ್ ದ ಲಾರ್ಡ್. ಇಷ್ಟೊಂದು ಈಜಬೇಕಾದರೆ ಇಷ್ಟೊಂದು ಕಷ್ಟಪಟ್ಟು ಯಾಕೆ ಈಜುತ್ತಿದೆಯಾ? ಇಷ್ಟೊಂದು ತಿರುಗಾಡಿಕೊಂಡು ಅದೇ ಹೇಳುತ್ತಿದ್ದೇನೆ ನಾನು. ಎಲ್ಲರೂ ರಾಜ್ಯದಲ್ಲಿ ಹೋಗಬೇಕಾದರೆ ನಾನು ರಾಜ್ಯದಲ್ಲಿದ್ದರೆ ನಾನು ಏನು ಮಾಡಬೇಕು? ಅವರ ತರ ಮೂರ್ಖತನದ ಕೆಲಸವನ್ನು ಮಾಡಲು ನಾನು ರಾಜ್ಯದಲ್ಲಿ ಇದ್ದೇನೆ. ಯಾವುದೇ ಕಡಿಮೆ ಇಲ್ಲ, ನನಗೆ ಯಾವುದೇ ನೋವು ಇಲ್ಲ, ನನಗೆ ಯಾವುದೇ ವ್ಯಾಧಿ ಇಲ್ಲ, ನನಗೆ ಯಾವುದೇ ತೊಂದರೆ ಇಲ್ಲ. ನಾನು ಎಲ್ಲಿದ್ದೇನೆ? ನಾನು ರಾಜ್ಯದಲ್ಲಿ ಇದ್ದೇನೆ. ಅಲ್ಲಿ ನೀವು ಹೋಗಲು ಪ್ರಯತ್ನ ಪಡುತ್ತಿದ್ದೀರಿ. ಇಷ್ಟೊಂದು ಪ್ರಯತ್ನ ಪಡುತ್ತಿದ್ದೀರಿ. ನಾನು ಸಂಘರ್ಷದ ಜೀವಿತದಲ್ಲಿ ಇಲ್ಲ. ನಾನು ಕಾರವನ್ನು ಪಡೆಯುವ ಪ್ರಯತ್ನ ಮಾಡುತ್ತಿಲ್ಲ. ಮನೆಯನ್ನು ಪಡೆಯುವ ಪ್ರಯತ್ನ ಮಾಡುತ್ತಿಲ್ಲ. ಯಾವುದನ್ನು ಪಡೆಯುವ ಪ್ರಯತ್ನ ಮಾಡುತ್ತಿಲ್ಲ. ನಾನು ನನ್ನ ರಾಜ್ಯದ ಸಂತೋಷವನ್ನು, ಆನಂದವನ್ನು ಪಡೆಯುತ್ತಿದ್ದೇನೆ. ಇದು ಕೊನೆಯ ವಿಷಯ ತಿಳಿದು ಬಂದಿದೆ. ನನ್ನ ಕೆಲಸವು ರಾಜ್ಯವನ್ನು ಬೆಳೆಸುವುದಾಗಿದೆ. ನನ್ನ ಒಂದೇ ಕೆಲಸವಾಗಿದೆ ರಾಜ್ಯವನ್ನು ಬೆಳೆಸುವುದು. ಕೊನೆಗೆ ಕಷ್ಟಪಟ್ಟು ರಾಜ್ಯದಲ್ಲೇ ನಾನು ಇರಬೇಕು. ಅದು ಏನು ಮಾಡಬೇಕು? ರಾಜ್ಯವನ್ನೇ ಬೆಳೆಸಬೇಕು. ಹೀಗೆ ಇರುತ್ತದೆ ಅಲ್ಲ. ಒಂದು ಮಗು ಕರೋಡಪತಿ ತಂದೆಯ ಬಿಸ್ನೆಸ್ ಅನ್ನು ತೆಗೆದುಕೊಂಡರೆ ತನ್ನ ಕೆಲಸವೇನಿರುತ್ತದೆ? ಕಾರ್ನಲ್ಲಿರುವುದು ಅಥವಾ ಮನೆಗೋಸ್ಕರ ಕೆಲಸ ಮಾಡುವುದು ಪರಿಶ್ರಮವಾಗಿದೆ. ಅದೇ ರೀತಿ ನಾನು ರಾಜ್ಯದಲ್ಲಿದ್ದೇನೆ. ನನ್ನೆಲ್ಲ ಪ್ರಯತ್ನವನ್ನು ನಾನು ರಾಜ್ಯವನ್ನು ಬೆಳೆಸೋದಕ್ಕೋಸ್ಕರ ಮಾಡುವೆನು, ಅಥವಾ ಯಾವುದನ್ನು ಪಡೆಯೋದಕ್ಕೋಸ್ಕರ ಅಲ್ಲ. ಏಕೆಂದರೆ ಎಲ್ಲವೂ ಇದೆ. ಅದಕ್ಕಾಗಿ ನಾವು ಹೇಳ್ತೇವೆ, ಹೋಗಿರಿ, ಸುವಾರ್ತೆ ಸಾರಿರಿ. ನಿಮಗೆ ಅನಿಸುತ್ತದೆ ಇವರೆಲ್ಲ ತಮಾಷೆ ಮಾಡುತ್ತಿದ್ದಾರೆ. ನಿಮಗೆ ಅನಿಸುತ್ತದೆ ನಾವು ನಿಮ್ಮನ್ನು ಉಪಯೋಗಿಸುತ್ತಿದ್ದೇವೆ. ನಿಮಗೆ ಅನಿಸುತ್ತದೆ ನಿಮ್ಮ ಹತ್ರ ಟೈಮ್ ಇಲ್ಲ. ನಿಮ್ಮ ಹತ್ರ ಟೈಮ್ ಏಕೆ ಇಲ್ಲ ಅಂದರೆ ನೀವು ರಾಜ್ಯದಲ್ಲಿ ಜೀವಿಸುತ್ತಿಲ್ಲ. ರಾಜ್ಯದವರಾಗಿದ್ದೀರಿ, ಆದರೆ ರಾಜ್ಯವನ್ನು ಜೀವಿಸುತ್ತಿಲ್ಲ. ಹೀಗೆ ಆಗುತ್ತದೆ. ಕೆಲವು ಜನರು ಇರುತ್ತಾರೆ. ನಾನು ಹೇಗೆ ಎಕ್ಸಾಂಪಲ್ ಕೊಡ್ಲಿ? ಯಾವನು ಇಂಥ ಸ್ಥಳದವನಾಗಿದ್ದಾನೆ? ನಡೀರಿ, ನಾನು ಟಿಯಾಗೋಸ್ಕರ. ಟಿಯಾ ಬಂಗಾಳದವಳಾಗಿದ್ದಾಳೆ. ಬಂಗಾಳದವಳಾಗಿದ್ದಾಳೆ, ಆದರೆ ಬಂಗಾಲಿ ಬರುವುದಿಲ್ಲ.
ಹಾಗೆ ಕೆಲವರು ರಾಜ್ಯದವರಾಗಿದ್ದಾರೆ, ಆ ರಾಜ್ಯವನ್ನು ಜೀವಿಸುತ್ತಿಲ್ಲ. ಜೀವನ ಜೀವಿಸುತ್ತಿದ್ದಾರೆ ಈ ರೀತಿ ಇದೆ. ಪ್ರಭು ಮನೆ ಕೊಡ್ರಿ, ಪ್ರಭು ಜೀವಿಸಿರಿ ಜೀವಿಸಿರಿ. ಹೇಗೆ ಇವಳು ಬಂಗಾಲಿದವಳಾಗಿದ್ದಾರೆ, ಬಂಗಾಲಿ ಬರುವುದಿಲ್ಲ. ಎಕ್ಸಾಂಪಲ್ ಒಳ್ಳೆಯದು ಸಿಕ್ಕಿತು. ಆಕೆ ಕೆಲವು ರಾಜ್ಯದವರಾಗಿದ್ದಾರೆ, ಎಂತ ಜೀವನವನ್ನು ಜೀವಿಸುತ್ತಿದ್ದಾರೆ. ಈ ರೀತಿ ಎಲ್ಲರೂ ಜೀವಿಸುತ್ತಿದ್ದಾರೆ. ಟೊಮ್ಯಾಟೊ ಬೆಲೆ ಏರಿತು, ಹಾಲಿನ ಬೆಲೆ ಏರಿತು, ಪೆಟ್ರೋಲ್ನ ಬೆಲೆ ಏರಿತು. ಸತ್ತು ಹೋದೆವು. ಹೊರಗೆ ಇದ್ರೆ ಸಾಯುವಿರಿ, ಒಳಗೆ ಇದ್ರೆ ಇಲ್ಲ. ಒಳಗೆ ಇದ್ದರೆ ಈ ವಸ್ತುಗಳು ನಿಮಗೆ ತೊಂದರೆ ಕೊಡುವುದಿಲ್ಲ. ನೀವು ಒಳಗೆ ಇದ್ದೀರಿ, ಹೊರಗಿನ ಬಿಸಿಲು ನಿಮಗೆ ತೊಂದರೆ ಕೊಡುತ್ತಿದೆಯೋ? ಎಷ್ಟು ಜನರಿಗೆ ತೊಂದರೆ ಕೊಡುತ್ತಿದೆ. ನೀವು ರಾಜ್ಯದಲ್ಲಿ ಇರುವಾಗ ಲೋಕದ ತೊಂದರೆಯಿಂದ ನಿಮ್ಮ ತೊಂದರೆ ಒಳಗಾಗುವುದಿಲ್ಲ. ರಾಜ್ಯ ಜೊತೆ ನೀವು ಹೋರಾಡಲು ಸಾಧ್ಯವಿಲ್ಲ. ಹೋರಾಡಿದರೂ ಕೂಡ ಗೆಲ್ಲಲು ಸಾಧ್ಯವಿಲ್ಲ. ಗೆಲ್ಲುವುದು ರಾಜ್ಯವೇ. ಪ್ರೇಸ್ ದ ಲಾರ್ಡ್. ಹೇಳಿರಿ, ರಾಜ್ಯವೇ ಗೆಲ್ಲುವುದು, ರಾಜ್ಯವೇ ಗೆಲ್ಲುವುದು. ಹಲ್ಲೆಲೂಯಾ. ನಿಮ್ಮ ಕೈಗಳನ್ನು ಮೇಲೆ ಕೆತ್ತರಿ, ಅನ್ಯ ಭಾಷೆಯಲ್ಲಿ ಮಾತನಾಡಿರಿ, ಅನ್ಯ ಭಾಷೆಯಲ್ಲಿ ಮಾತನಾಡಿರಿ. ಹಲ್ಲೆಲೂಯಾ. ಕಿರ್ಚಬಹುದು, ಮಹಿಮಾ ಮಹಿಮಾನ್ ಮಹಿಮಾನ್. ಹೇಳಿರಿ, ನಾನು ಎಲ್ಲವನ್ನು ಮಾಡಬಲ್ಲೆನು. ನಾನು ಜಯಶಾಲಿಗಿಂತ ಜಯಶಾಲಿಯಾಗಿದ್ದೇನೆ. ನನಗೆ ಯಾವುದೇ ಕಡಿಮೆ ಇಲ್ಲ, ನನಗೆ ಯಾವುದೇ ಕಡಿಮೆ ಇಲ್ಲ, ನನಗೆ ಯಾವುದೇ ತೊಂದರೆ ಇಲ್ಲ. ಆನಂದವು, ಶಾಂತಿಯು ನನ್ನ ಜೀವನದ ಭಾಗವಾಗಿದೆ. ಸಂಘರ್ಷವು, ಹೋರಾಟವು ನನ್ನ ಜೀವಿತದ ಭಾಗವಿಲ್ಲ. ನಾನು ಜಯಶಾಲಿಗಿಂತ ಜಯಶಾಲಿಯಾಗಿದ್ದೇನೆ. ನಾನು ಈ ಲೋಕದ ಮೇಲೆ ಜಯವನ್ನು ಹೊಂದಿದ್ದೇನೆ. ನಾನು ರಾಜ್ಯದವನಾಗಿದ್ದೇನೆ, ರಾಜ್ಯದಲ್ಲಿದ್ದೇನೆ. ರಾಜ್ಯವು ನನ್ನೊಳಗೆ ಇದೆ ಮತ್ತು ನಾನು ರಾಜ್ಯಕ್ಕೋಸ್ಕರ ಇದ್ದೇನೆ. ನಾನು ಗೆಲ್ಲುವುದಕ್ಕೆ ಹುಟ್ಟಿದ್ದೇನೆ, ನಾನು ಆಳುವುದಕ್ಕೆ ಹುಟ್ಟಿದ್ದೇನೆ. ನನ್ನ ಸಮೃದ್ಧಿಯದು, ನನ್ನ ವಿಜಯದು, ನನ್ನ ಆನಂದದು, ಸಂತೋಷದು ಯಾವುದೇ ಅಂತ್ಯವಿಲ್ಲ. ನಾನು ಪ್ರತಿ ಸ್ಥಳದಲ್ಲೂ ಜಯವಾಗಿ ಇದ್ದೇನೆ, ವಿಜಯಶಾಲಿಯಾಗಿದ್ದೇನೆ. ಪ್ರತಿಯೊಂದು ಸ್ಥಳದಲ್ಲೂ ಸಫಲರಾಗಿದ್ದೇನೆ. ಹಲ್ಲೆಲೂಯಾ. ಮಹಿಮಾ. ಈ ಸಮಯವು ಕಾಣಿಕೆಯು ಮತ್ತು ದಶಮಾಂಶ ಮತ್ತು ಪಾರ್ಟ್ನರ್ಶಿಪ್ ಅನ್ನು ಕೊಡುವ ಸಮಯವಾಗಿದೆ. ಈ ಎಲ್ಲ ಕೆಲಸವನ್ನು ಮಾಡಿರಿ. ರಾಜ್ಯವನ್ನು ಬೆಳೆಸಿರಿ, ನಿಮ್ಮ ಹಣದಿಂದ ಬೆಳೆಸಿರಿ. ಪ್ರತಿಯೊಂದು ವಸ್ತು ರಾಜ್ಯವನ್ನು ಬೆಳೆಸುವುದಕ್ಕೆ ಅದು ವ್ಯಯವಾಗಿರಬೇಕು. ಅದಕ್ಕಾಗಿ ನೀವು ಹೊಸದಾಗಿ ಹುಟ್ಟಿದ್ದೀರಿ. Praise the Lord. ಧನ್ಯವಾದ ಹೇಳುತ್ತೇವೆ ಪರಮೇಶ್ವರ. ಈ ಕಾಣಿಕೆಯನ್ನು ನಮ್ಮ ಹತ್ತಿರ ತರುವುದಕ್ಕೆ ಅನುಗ್ರಹ, ಜ್ಞಾನ, ಬುದ್ಧಿ ಮತ್ತು ಆ ತಿಳುವಳಿಕೆಯನ್ನು ನಮಗೆ ಕೊಟ್ಟಿದ್ದಕ್ಕೆ, ನಾವು ಹೇಗೆ ಕೊಟ್ಟಿದ್ದೀವೋ ನಿಮ್ಮ ವಾಕ್ಯದ ಪ್ರಕಾರ ಹಾಗೆ ನಾವು ಅಭಿವೃದ್ಧಿ ಹೊಂದುತ್ತಿದ್ದೇವೆ. ಇದರ ದೊಡ್ಡದಾದ ಅಭಿವೃದ್ಧಿ ನಮ್ಮ ಹತ್ತಿರ ತಿರುಗಿ ಬರುತ್ತಿದೆ ಪ್ರಭು ಯೇಸುವಿನ ನಾಮದಲ್ಲಿ. ಈ ಕಾಣಿಕೆಗಳ ಮೇಲೆ ನಿಮ್ಮ ಆಶೀಸ್ನ ಆಹ್ವಾನ ಮಾಡುತ್ತೇವೆ ಮತ್ತು ಇದು ಸಮೃದ್ಧಿಯ ನಿಯಮವನ್ನು ಹೇಳುತ್ತೇವೆ. ನಿನ್ನ ರಾಜ್ಯದ ಬೆಳವಣಿಗೋಸ್ಕರ ಈ ಪ್ರಾರ್ಥನೆಯನ್ನು ಪ್ರಭು ಯೇಸು ನಾಮದಲ್ಲಿ ಹೇಳುತ್ತೇವೆ. ಆಮೇನ್. ಆಗಲೂ ಉದ್ಧಾರವನ್ನು ಸ್ವೀಕರಿಸದೇ ಹೋದರೆ, ನೀವು ಮಸೀಹನನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸದೇ ಇದ್ದರೆ ಮತ್ತು ಮಸೀಹದ ಜೀವನವನ್ನು, ಅನುಭವವನ್ನು ನೀವು ಪಡೆಯದೇ ಇದ್ದರೆ, ಆ ವಿಷಯದ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ಇದು ನಿಮ್ಮ ಸಮಯವಾಗಿದೆ. ಈ ಶಬ್ದಗಳನ್ನು ಹೇಳಿರಿ. ಪ್ರಭು ಪರಮೇಶ್ವರರೇ, ನಾನು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡುತ್ತೇನೆ. ಪರಮೇಶ್ವರನ ಪುತ್ರನಲ್ಲಿ ನಾನು ನಂಬುತ್ತೇನೆ. ಆತನು ಸತ್ತನು ನನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ. ನಾನು ನಂಬುತ್ತೇನೆ ಪರಮೇಶ್ವರರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಇವಾಗ ಆತನು ಜೀವಿಸುವವನಾಗಿದ್ದಾನೆ. ನಾನು ನನ್ನ ಬಾಯಿಯಿಂದ ಒಪ್ಪಿಕೊಳ್ಳುತ್ತೇನೆ, ಸ್ವೀಕರಿಸುತ್ತೇನೆ. ಯೇಸು ಸ್ವಾಮಿ ನನ್ನ ಜೀವನದ ಪ್ರಭು ಆಗಿದ್ದಾರೆ ಮತ್ತು ಆತನ ವಿಶ್ವಾಸದ ಅಥವಾ ನಂಬಿಕೆಯ ಮೂಲಕ ನಾನು ನಿತ್ಯ ಜೀವವನ್ನು ಸ್ವೀಕರಿಸುತ್ತೇನೆ ನನ್ನ ಹೃದಯದಲ್ಲಿ, ನನ್ನ ಆತ್ಮದಲ್ಲಿ. ಧನ್ಯವಾದ ಪ್ರಭು, ನನ್ನ ಆತ್ಮವನ್ನು ರಕ್ಷಣೆ ಮಾಡಿದ್ದಕ್ಕೆ. ಇವಾಗ ನನ್ನ ಹತ್ತಿರ ನಿತ್ಯ ಜೀವವಿದೆ. ಇವಾಗ ನಾನು ಪರಮೇಶ್ವರ ಸಂತಾನವಾಗಿದ್ದೇನೆ. ನಾನು ಹೊಸದಾಗಿ ಹುಟ್ಟಿದ್ದೇನೆ. ಧನ್ಯವಾದ ಪ್ರಭು. ಈಗಲೇ ನೀವು ಈ ಪ್ರಾರ್ಥನೆಯನ್ನು ಮಾಡಿದರೆ
ಫಾಸ್ಟರ್ ಕೃಷ್ಣ ಜೊತೆಗೆ ಪರಿವಾರಕ್ಕೆ ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ. ಒಂದು ಸಲ ಎದ್ದು ನಿಂತುಕೊಳ್ಳಬಹುದು ನೀವು. ಪರಮಪಿತನ ಪ್ರೀತಿ, ಯೇಸು ಸ್ವಾಮಿಯ ಅನುಗ್ರಹ ಮತ್ತು ಪರಿಶುದ್ಧಾತ್ಮನ ಸಹಭಾಗಿಯತೆ ನಮ್ಮ ಜೊತೆ ಯಾವಾಗಲೂ ಇರುವುದು ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ನಾನು ಸದಾಕಾಲ ಯೌವನನ ಮಂದಿರದಲ್ಲಿ ವಾಸುವೆನು. ನಿಶ್ಚಯವಾಗಿಯೂ ನನ್ನ ಜೀವಮಾನವೆಲ್ಲ ಶುಭ ಕೃಪೆಯನ್ನು ಹಿಂಬಾಲಿಸುವುದು ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ಮತ್ತು ಸಂತೋಷವಾಗಿರಿ, ವಾಕ್ಯವು ಕೆಲಸ ಮಾಡುತ್ತದೆ. ಗಾಡ್ ಬ್ಲೆಸ್ ಯು.